ಶ್ರೀರಾಮಚಂದ್ರನ ಪರಮಮಂಗಲವಾದ ಸಕಲ ಜೀವರ ಉದ್ಧಾರಕ್ಕೂ ಕಾರಣವಾದ ಇಹಲೋಕದ ಪರಲೋಕದ ಸೌಖ್ಯಕ್ಕೂ ಕಾರಣವಾದ ಪ್ರಧಾನವಾಗಿ ಮೋಕ್ಷಕ್ಕೆ ಕಾರಣವಾದ ದೊಡ್ಡ ಗುಣ ಅದು ದೇವರಲ್ಲಿ ಎಲ್ಲರೂ ಭಕ್ತಿ ಪ್ರೀತಿ ಮಾಡೋ ಹಾಗೆ ಆ ಎಲ್ಲ ಜೀವರನ್ನು ಆಕರ್ಷಣೆ ಮಾಡುವ ಶಕ್ತಿ. ಅದಕ್ಕಾಗಿಯೇ ಭಗವಂತನಿಗೆ ಕೃಷ್ಣ ಎಂಬುದಾಗಿ ಕರೀತಾರೆ. ರಾಮ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ. ಕರ್ಷತಿ ಇತಿ ಕೃಷ್ಣ. ನಮ್ಮೆಲ್ಲರ ಮನಸ್ಸನ್ನು ತನ್ನ ಕಡೆಗೆ ಸೆಳೆದುಕೊಳ್ಳದೆ ಕೇವಲ ಭೋಗ್ಯವಾದ ವಿಷಯಗಳಲ್ಲಿಯೇ ನಮ್ಮ ಮನಸ್ಸು ಸ್ಥಗಿತವಾಗುವಂತೆ ಮಾಡಿದರೆ ನಮ್ಮ ಉದ್ಧಾರ ಆಗೋದೇ ಸಾಧ್ಯ ಇಲ್ಲ. ಚಂಚಲಂ ಹಿ ಮನಃಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಅರ್ಜುನ ಹೇಳಿದಂತೆ ಮನಸ್ಸು ಇದು ಬಹಳ ಚಂಚಲವಾದದ್ದು. ಚಂಚಲವಾದ ಮನಸ್ಸು ಯಾವಾಗಲೂ ವಿಷಯಗಳಲ್ಲಿ ಸುತ್ತಾಡುವ ಮನಸ್ಸು, ಒಂದು ಕಡೆಗೆ ಕುಳಿತು ಗೊತ್ತಿಲ್ಲದ ಮನಸ್ಸು ಭಗವಂತನ ಪಾದಗಳಲ್ಲಿಯೇ ನೆಲೆಸಬೇಕು ಅನ್ನುವುದು ಸುಲಭ ಸಾಧ್ಯವಾದ ಕೆಲಸವಲ್ಲ. ಅದು ಆ ಮನಸ್ಸಿಗೆ ಪ್ರೇರಕನಾದ ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹೃತಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸುವಂತೆ ಎಲ್ಲರ ಮನೋವೃತ್ತಿಗಳಿಗೆ ಪ್ರೇರಕನಾದ ಪರಮಾತ್ಮನಿಗೆ ಮಾತ್ರ ಅದು ಸಾಧ್ಯ. ಅದಕ್ಕಾಗಿಯೇ ಭಗವಂತನಿಗೆ ಶರಣು ಹೋಗೋದು. ಭಗವಂತ ನಮ್ಮೆಲ್ಲರ ಮನಸ್ಸನ್ನು ತನ್ನ ಕಡೆಗೆ ಸೆಳೆದುಕೊಳ್ತಾನೆ ಅನ್ನೋದೇ ಬಹಳ ದೊಡ್ಡ ಅನುಗ್ರಹ ನಮ್ಮ ಮೇಲೆ ಮಾಡುವುದು. ಆ ದೃಷ್ಟಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಜ್ಯತೆ ಪ್ರಜಾಶ್ಚಾಪ್ಯನುರಂಜತೆ. ಎರಡು ಕ್ರಮಗಳಲ್ಲಿ ಪಾಠಗಳು ಉಪಲಬ್ಧವಾಗ್ತವೆ. ಪ್ರಜಾಶ್ಚಾಪ್ಯನುರಜ್ಯತೆ ಪ್ರಜಾಶ್ಚಾಪ್ಯನುರಂಜತೆ. ಅರ್ಥ ಮಾತ್ರ ಪ್ರಜಾಶ್ಚಾಪ್ಯನುರಂಜಯತಿ ಅಂತ. ಅನುರಕ್ತ ಪ್ರಜಾಭಿಶ್ಚ, ಎಲ್ಲ ಪ್ರಜೆಗಳು ತನ್ನಲ್ಲಿ ಅನುರಕ್ತರಾಗುವಂತೆ ಮಾಡಿಕೊಳ್ತಾನೆ. ಪ್ರಜೆಗಳಿಗೆಲ್ಲ ಭಗವಂತನಲ್ಲಿ ಶ್ರೀರಾಮಚಂದ್ರನಲ್ಲಿ ಪ್ರೀತಿ ಬರಬೇಕು. ಹಾಗೆ ಶ್ರೀರಾಮಚಂದ್ರ ಅವರನ್ನು ಆಕರ್ಷಣೆ ಮಾಡ್ತಾನೆ. ಶ್ರೀಮದ್ ಭಾಗವತದ ಏಕಾದಶ ಸ್ಕಂಧದಲ್ಲಿ ಒಂದೊಂದು ವಸ್ತುವಿನಿಂದ ಒಂದೊಂದು ಗುಣವನ್ನು ಕಲಿಯಬೇಕು ಅಂತ ಹೇಳಿದ್ದಾರೆ. ನೀರಿನಿಂದ ಕಲಿಯಬೇಕಾದ ಗುಣ ಏನು ಅಂದರೆ, ಮಾಧುರ್ಯ ನೀರಿನಲ್ಲಿದೆ, ಸ್ನೇಹ ಇದೆ. ನೀರು ಅಂದರೆ ಹತ್ತಿರ ಹೋಗಿ ಆ ನೀರನ್ನು ಕುಡಿದು ತಮ್ಮ ತಾಪವನ್ನು ಕಳೆದುಕೊಳ್ಳಬೇಕು ಅಂತ ಎಲ್ಲರೂ ಬಯಸ್ತಾರೆ. ಹಾಗೆ ಒಬ್ಬ ಮನುಷ್ಯನನ್ನು ಕಂಡ್ರೆ ಅವನ ಮಾಡುವ ಉಪಕಾರಗಳನ್ನು, ಅವನಲ್ಲಿರುವ ಔದಾರ್ಯವನ್ನು ಕಂಡು ಅದರ ಲಾಭ ಪಡೆದುಕೊಳ್ಳುವುದಕ್ಕೆ ಎಲ್ಲರೂ ಅಭ್ಯರ್ಥಿಗಳು ಅವನ ಹತ್ತಿರ ಬರುವಂತೆ ಆಗಬೇಕು. ಬಂದವರ ಜೊತೆಗೆಲ್ಲ ಸಿಹಿಯಾಗಿ ಮಾತನಾಡಬೇಕು. ಮೃದುಪೂರ್ವಂಚ ಭಾಷತೆ, ಪ್ರೀತಿಯಿಂದ ಮಾತನಾಡಬೇಕು. ಅವರು ಬಯಸಿದ್ದನ್ನು ಕೊಡಬೇಕು. ಅವರಿಗೆ ಸಂತೋಷ ಆಗೋ ಹಾಗೆ ವರ್ತನೆಯನ್ನು ಮಾಡಬೇಕು. ಅಂದರೆ ಮಾತ್ರ ಇವನ ಹತ್ತಿರ ಜನ ಬರಬಹುದು.
ಆ ತರಹದ ವ್ಯಕ್ತಿತ್ವ ಗುಣ ಶ್ರೀರಾಮಚಂದ್ರನಲ್ಲಿ ಇರಲಿಲ್ಲ ಅಂದರೆ ಪ್ರಜೆಗಳು ಅವನ ಮೇಲೆ ಅನುರಾಗವನ್ನು, ಪ್ರೀತಿಯನ್ನು, ಭಕ್ತಿಯನ್ನು ಮಾಡ್ತಾ ಇರಲಿಲ್ಲ. ಅನುರಕ್ತ ಪ್ರಜಾಭಿಶ್ಚ, ಎಲ್ಲ ಪ್ರಜೆಗಳು ಶ್ರೀರಾಮಚಂದ್ರನ ಬಗ್ಗೆ ಅಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ದರು. ರಾಮೋ ರಾಮೋ ರಾಮ ಇತಿ. ಎಲ್ಲಿ ನೋಡಿದರೆ, ಯಾರ ಮನೆಯಲ್ಲಿ ನೋಡಿದರೆ, ಯಾರ ಮನಸ್ಸಿನಲ್ಲಿ ನೋಡಿದರೂ, ಮಾತಿನಲ್ಲಿ ಕಂಡರೂ ರಾಮ 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 ಅನ್ನುವ ಶಬ್ದವೇ ಕೇಳ್ತಾ ಇತ್ತಂತೆ. ರಾಮಮಯವಾಗಿತ್ತು ಜಗತ್ತು ಅಂತ ಹೇಳ್ತಾರೆ. ಹಸಿವೆಯಾಗಿದೆ, ಹೊಟ್ಟೆ ತುಂಬಬೇಕು, ರಾಮ. ನೀರಡಿಕೆಯಾಗಿದೆ, ನೀರು ಬೇಕು, ರಾಮನಿಂದ. ದಾರಿದ್ರ್ಯ ಇದೆ, ಹಣ ಬೇಕು, ರಾಮನಿಂದ. ಮದುವೆಯಾಗಬೇಕು, ರಾಮನಿಂದ. ಹೀಗೆ ಪ್ರಜೆಗಳಿಗೆ ತಾವು ಬಯಸಿದ ಯಾವುದೇ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಬೇಕಾಗಿದ್ದರೂ ಅವರೆಲ್ಲ ಶ್ರೀರಾಮಚಂದ್ರನನ್ನೇ ಅವಲಂಬಿಸಿ ಇದ್ದರು ಅನ್ನೋದಕ್ಕಾಗಿ ಶ್ರೀರಾಮಚಂದ್ರನ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಭಕ್ತಿ. ಅನುರಕ್ತ ಪ್ರಜಾಭಿಶ್ಚ. ಈ ತರಹದ ವ್ಯಕ್ತಿತ್ವ, ಈ ತರಹದ ಗುಣ ಮನುಷ್ಯನಲ್ಲಿರಬೇಕು. 4 ಜನರಿಗೆ ಬೇಕಾದವನಾಗಿರಬೇಕು ಅಂತಾರೆ. ಯಾಕೆ 4 ಜನರಿಗೆ ಬೇಕಾದವನಾಗಿರಬೇಕು? ಹೇಗೆ ಆಗುವುದಕ್ಕೆ ಸಾಧ್ಯ? 4 ಜನರಿಗೆ ಬೇಕಾದವನಾಗಬೇಕು ಅಂದರೆ 4 ಜನರಿಗೆ ಬೇಕಾದದ್ದನ್ನು ಕೊಟ್ಟಿರಬೇಕು. ಅವರಿಗೆ ಬೇಕಾದದ್ದನ್ನು ಕೊಟ್ಟಿದ್ದರೆ ಅವರಿಗೆ ಬೇಕಾದವನಾಗ್ತಾನೆ. ಪ್ರಪಂಚ, ಇಲ್ಲಿ ಪ್ರಜೆಗಳು ಅನ್ನುವುದಕ್ಕೆ ಸಾಮಾನ್ಯವಾಗಿ ಅಯೋಧ್ಯೆಯಲ್ಲಿರುವ ಪ್ರಜೆಗಳು ಅಂತ ಅರ್ಥ ಇದೆ. ಆದರೆ ಬರೀ ಅಯೋಧ್ಯೆಯಲ್ಲಿರುವ ಪ್ರಜೆಗಳು ಅಂತ ತಿಳಿಯುವುದಲ್ಲ. ರಾಮನನ್ನು ಬರೀ ರಾಜ ಅಂತ ಕಾಣುವುದಲ್ಲ. ರಾಮ ಇವನು ದೇವರು, ಜಗದೊಡೆಯ, ಅಯೋಧ್ಯಾಧಿಪತಿ ಮಾತ್ರ ಅಲ್ಲ, ವಿಶ್ವಾಧಿಪತಿ. ಪ್ರಜೆಗಳು ಅಂದರೆ ಪ್ರಪಂಚದೊಳಗಿನ ಎಲ್ಲ ಜೀವರಾಶಿಗಳು. ಎಲ್ಲ ಜೀವರಾಶಿಗಳಿಗೂ ದೇವರು ಉಪಕಾರ ಮಾಡುತ್ತಾನೆ. ಆದರೆ ನೋಡಿ, ಯಾರೆಲ್ಲ ಹುಟ್ಟಿ ಬರ್ತಾರೆ ಅವರೆಲ್ಲ ಜಾಯಂತೆ ಇತಿ ಜಾಹ. ಹುಟ್ಟಿ ಬಂದವರೆಲ್ಲ ಆದರೆ ಎಲ್ಲ ಜಾಗಳು ಹುಟ್ಟಿ ಬಂದವರು ದೇವರ ಮೇಲೆ ಪ್ರೀತಿ ಮಾಡೋದಿಲ್ಲ. ಯಾಕೆ ಅಂದರೆ ಅವರ ಸ್ವಭಾವವೇ ಹಾಗೆ. ಉಪಕಾರವನ್ನು ಪಡೀತಾರೆ, ಆದರೂ ಕೃತಜ್ಞತೆಯಿಂದ ಇರೋದಿಲ್ಲ. ಯಾರು ಉಪಕಾರ ಮಾಡಿದರು ಅಂತ ತಿಳಿದುಕೊಳ್ಳೋ ಪ್ರಯತ್ನವೂ ಮಾಡೋದಿಲ್ಲ. ತಿಳಿದರೂ ಅವರ ಬಗ್ಗೆ ಪ್ರೀತಿಯನ್ನು ಮಾಡಬೇಕು ಅನ್ನುವ ಸ್ವಭಾವ ಅವರಿಗಿರೋದಿಲ್ಲ. ಅಂತಹ ಕೆಲವು ಜನ ಇದ್ದಾರೆ. ಆ ತರಹದ ನಾಸ್ತಿಕರೋ, ಉದಾಸೀನರೋ, ಕೃತಜ್ಞವಾದ ಪ್ರವೃತ್ತಿಯನ್ನು ಬೆಳೆಸಿಕೊಂಡವರೋ ಅವರೆಲ್ಲ ಹುಟ್ಟಿದವರಷ್ಟೇ. ಹೇಗೆ ಇರಬೇಕೋ ಹಾಗೆ ಇದ್ದವರಲ್ಲ, ಹಾಗೆ ಬಾಳಿದವರಲ್ಲ. ಪ್ರಜಾ ಪ್ರಕರ್ಷೇಣ ಜಾಯಂತೆ ಇತಿ ಪ್ರಜಾ. ಯಾರು ಪ್ರಜಾಗಳು, ಒಂದು ಪ್ರಕರ್ಷದಿಂದ, ಒಂದು ಉತ್ಕರ್ಷದಿಂದ, ಒಂದು ತರಹದ ಗುಣವಂತಿಕೆಯನ್ನು ಪಡೆದುಕೊಂಡು ಸಜ್ಜನರ ಸಹವಾಸದಲ್ಲಿ, ಶಾಸ್ತ್ರಗಳ ಉಪದೇಶವನ್ನು ಕೇಳುವ ಪರಿಸರದಲ್ಲಿ ಆ ಸೌಭಾಗ್ಯವನ್ನು ಪಡೆದು ಆ ಪ್ರಕರ್ಷದಿಂದ ಯಾರು ಹುಟ್ಟುತ್ತಾರೆ, ಪ್ರಕರ್ಷೇಣ ಜಾಯಂತೆ ಇತಿ ಪ್ರಜಾ. ಅಂಥ ಪ್ರಜೆಗಳು ಯಾರೋ, ಉತ್ತಮ ಯೋಗ್ಯತೆಯನ್ನು ಪಡೆದುಕೊಂಡ ಸಜ್ಜನರು ಯಾರೋ, ಅವರು ಯಾರೂ ಭಗವಂತನನ್ನು ಪ್ರೀತಿಸದೇ ಇರೋದಿಲ್ಲ. ಅನುರಕ್ತ ಪ್ರಜಾಭಿಶ್ಚ. ಅಂತಹ ಎಲ್ಲ ಪ್ರಜೆಗಳಿಂದಲೂ ಉತ್ಕೃಷ್ಟ ಜೀವರಿಂದ, ಆಸ್ತಿಕರಾದ, ಉತ್ಕೃಷ್ಟರಾದ, ಭಕ್ತರಾದ ಯಾರೆಲ್ಲ ಸಜ್ಜನರಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನನ್ನು ಅಷ್ಟು ಪ್ರೀತಿಯಿಂದ ಕಾಣುತ್ತಾರೆ. ಅದು ಆ ಭಗವಂತನಲ್ಲಿರುವಂತಹ ವ್ಯಕ್ತಿತ್ವ, ಅನುರಕ್ತ ಪ್ರಜಾಭಿಶ್ಚ. ಅದಕ್ಕಾಗಿಯೇ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳುವಾಗ ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ ಅಂತಾರೆ. ದೇವರಲ್ಲಿ ಭಕ್ತಿ ಬರಬೇಕು, ಪ್ರೀತಿ ಬರಬೇಕು ಅಂದರೆ ಯಾವಾಗ ಬರುತ್ತೆ ಅಂದರೆ
ದೇವರು ಮಾಡಿದ್ದೇನು ಅಂತ ಗೊತ್ತಾದರೆ ದೇವರಲ್ಲಿ ಪ್ರೀತಿ ಬರ್ತದೆ. ಅವನ ಮಹಾತ್ಮೆ ಏನು ಅಂತ ತಿಳಿದು ಅವನು ಮಾಡಿದ ಉಪಕಾರ ಏನು ಅಂತ ತಿಳಿದಾಗ ಅವನಲ್ಲಿ ಪ್ರೀತಿಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ, ಭಕ್ತಿಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಜ್ಞಾನ ಬೇಕು. ಆ ಜ್ಞಾನವನ್ನು ಪಡೆದುಕೊಂಡು ಹುಟ್ಟಿದವರು ಯಾರೋ ಅಥವಾ ಹುಟ್ಟಿದ ಮೇಲೆ ಜ್ಞಾನ ಪಡೆದುಕೊಂಡವರು ಯಾರೋ ಅಂತಹ ಪ್ರಜೆಗಳು ಭಗವಂತನನ್ನು ಪ್ರೀತಿ ಮಾಡುವುದಕ್ಕೆ ಸಾಧ್ಯ ಇದೆ. ಆ ಜ್ಞಾನ ಬಹಳ ಮಹತ್ವದ್ದು. ಪ್ರಜಾ ಅನ್ನುವ ಶಬ್ದಕ್ಕೇನೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಪ್ರಕಾರ ಜ್ಞಾನ ಅಂತ ಅರ್ಥ ಇದೆ. ಪ್ರಕರ್ಷೇಣ ಯಥೋ ಜ್ಞಾನಂ ಜಾಯತೆ ಹೃದಯೇ ಸತಾಂ ತಸ್ಮಾತ್ ಪ್ರಜಾ ಇತಿ ಪ್ರೋಕ್ತಂ ಜ್ಞಾನಮೇವ ಹಿ ತತ್ವತಃ. ನಿಜವಾದ ಪ್ರಜಾ ಯಾವುದು ಅಂದರೆ ಜ್ಞಾನವೇ ಪ್ರಜಾ. ಎಷ್ಟೋ ಯಜ್ಞಯಾಗಾದಿಗಳನ್ನು ಮಾಡಿದರೆ ಉತ್ತಮವಾದ ಪ್ರಜಾ, ಪಶು ಎಲ್ಲ ಲಾಭ ಸಿಗತ್ತೆ ಅಂತ ಹೇಳ್ತಾರೆ. ಅಲ್ಲಿ ಪ್ರಜಾ ಅಂದರೆ ಮುಖ್ಯವಾದ ಪ್ರಜಾ ಅಂದರೆ ಜ್ಞಾನವೇ ಮುಖ್ಯವಾದ ಪ್ರಜಾ. ಜ್ಞಾನದಿಂದ ಇವನು ಈಗಿದ್ದ ಸ್ತರಕ್ಕಿಂತಲೂ ಬಹಳ ಉತ್ತಮತೆಯನ್ನು ಪಡೀತಾನೆ. ಪ್ರಕೃಷ್ಟನಾಗಿ ಹುಟ್ಟುವಂತೆ ಇವನನ್ನು ಮಾಡತ್ತೆ ಅನ್ನೋದಕ್ಕಾಗಿಯೂ ಅದು ಪ್ರಜಾ. ಬಹಳ ಉತ್ತಮವಾದ ಸಾಧನೆಯಿಂದ ಜ್ಞಾನ ಬರುತ್ತೆ ಅನ್ನೋದಕ್ಕಾಗಿಯೂ ಅದು ಪ್ರಜಾ. ಪ್ರಕರ್ಷೇಣ ಜಾಯತೆ ಅಷ್ಟೇ ಅಲ್ಲ, ಪ್ರಕರ್ಷೇಣ ಜನಯತಿ, ಜ್ಞಾನ ಪಡೆದವನನ್ನು ಮತ್ತೆ ಉತ್ಕೃಷ್ಟನಾಗುವಂತೆ ಮಾಡುತ್ತೆ ಅನ್ನೋದಕ್ಕಾಗಿಯೂ ಅದನ್ನು ಪ್ರಜಾ ಅಂತ ಕರೀತಾರೆ. ಹಾಗಾಗಿ ಅನುರಕ್ತ ಪ್ರಜಾಭಿಶ್ಚ, ಭಗವಂತ ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದಾನೆ ಅಂದರೆ ಯಾಕೆ ಪ್ರೀತಿಗೆ ಪಾತ್ರನಾಗಿದ್ದಾನೆ, ಯಾರ ಪ್ರೀತಿಗೆ ಪಾತ್ರನಾಗಿದ್ದಾನೆ, ಹೇಗೆ ಪ್ರೀತಿಗೆ ಪಾತ್ರನಾಗಿದ್ದಾನೆ ಅಂದರೆ ಉತ್ತಮರ ಪ್ರೀತಿಗೆ ಪಾತ್ರನಾಗಿದ್ದಾನೆ. ಜ್ಞಾನ ಇದ್ದರೆ ಪ್ರೀತಿಗೆ ಪಾತ್ರನಾಗ್ತಾನೆ. ಪ್ರಜಾ ಅಂದರೆ ಜ್ಞಾನ. ಪ್ರಜಾಭಿಹಿ ನಿಮಿತ್ತೈ, ಭಗವಂತನ ಜ್ಞಾನ ಇರೋದರಿಂದ ಜ್ಞಾನಿಗಳು ಭಗವಂತನನ್ನು ಪ್ರೀತಿ ಮಾಡ್ತಾರೆ. ನಾಸ್ತಿಕರು, ಶಾಸ್ತ್ರವನ್ನು ಕೇಳದೇ ಇದ್ದವರು, ದೂರೇ ಹರಿಕಥಾ ಕೇಚಿತ, ಹರಿಕಥೆಯನ್ನೇ ಕೇಳದೇ ಇದ್ದವರು, ಹರಿಮಾಹಾತ್ಮ್ಯವನ್ನು ಕೇಳದೇ ಇದ್ದವರು, ಅಂಥವರು ಭಗವಂತನಲ್ಲಿ ಪ್ರೀತಿ ಮಾಡೋದಿಲ್ಲ. ಯಾಕೆಂದರೆ ಅವರಿಗೆ ಜ್ಞಾನ ಇಲ್ಲ. ಅನುರಕ್ತ ಪ್ರಜಾಭಿಶ್ಚ ಶಬ್ದ ಹೇಗಿದೆ ನೋಡಿ. ಪ್ರಜಾ ಎಂಬ ಶಬ್ದವನ್ನು ಬಳಸ್ತಾ ಇದ್ದಾರೆ ವಾಲ್ಮೀಕಿ ಋಷಿಗಳು. ಪ್ರಜಾ ಎಂಬ ಶಬ್ದ ಉತ್ಕೃಷ್ಟರಾದ, ವಿವೇಕಿಗಳಾದ, ಸಭ್ಯರಾದ, ಧಾರ್ಮಿಕರಾದ, ನೀತಿವಂತರಾದಂತಹ ಜನರನ್ನು ತಿಳಿಸಿಕೊಡುವ ಶಬ್ದ, ಜೊತೆಗೆ ಜ್ಞಾನವನ್ನು ಹೇಳಿಕೊಡುವ ಶಬ್ದ. ಆ ಶಬ್ದವನ್ನು ಬಳಸ್ತಾರೆ ವಾಲ್ಮೀಕಿಗಳ ಶಬ್ದಗಳ ತೂಕ ಹೇಗಿದೆ ಅಂತ ನೀವು ಗಮನಿಸಬಹುದು. ಅನುರಕ್ತ ಪ್ರಜಾಭಿಶ್ಚ, ಜ್ಞಾನ ಮಾಡಿಕೊಂಡ್ರೆ ದೇವರಲ್ಲಿ ಪ್ರೀತಿಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಏನು ಅದ್ಭುತವಾದಂತಹ ಭಗವಂತನ ಉಪಕಾರ. ಟೀಕಾಕೃತ್ಪಾದರು ತಿಳಿಸುವಾಗ ಹೇಳ್ತಾರೆ, ಸ್ವತನುಭವನಾದೇಹೇ ಕರ್ತಾರಂ ಅಂತ. ಸುತ್ತ ನೋಡುವುದು ನಂತರ, ಮೊದಲು ನನ್ನ ದೇಹವನ್ನೇ ನಾನು ನೋಡಿಕೊಳ್ಳಬೇಕಂತೆ. ಯಾರು ಈ ದೇಹವನ್ನು ಮಾಡಿಕೊಟ್ಟವರು, ಈ ದೇಹದ ಮೇಲೆ ಅದೆಷ್ಟು ಪ್ರೀತಿಯನ್ನು ಮಾಡ್ತಾನೆ ಪ್ರತಿಯೊಬ್ಬ ಜೀವ ತನ್ನ ದೇಹದ ಮೇಲೆ. ತಾನು ಬದುಕಬೇಕು, ತನ್ನ ದೇಹ ಇರಬೇಕು. ಆ ದೇಹದ ಬದುಕಿಗಾಗಿ ಊಟಕ್ಕಾಗಿ ಅನೇಕ ಪದಾರ್ಥಗಳು, ಅದಕ್ಕಾಗಿ ಹಣ, ಅದಕ್ಕಾಗಿ ಉದ್ಯೋಗ, ಅದಕ್ಕಾಗಿ ವಿದ್ಯೆ, ಅದಕ್ಕಾಗಿ 10 ಜನರ ಅವಲಂಬನೆ, ಎಲ್ಲವೂ ಕೊನೆಗೆ ನಾನು ಬದುಕಬೇಕು ಅನ್ನುವುದಕ್ಕೆ. ನಾನು ಅಂದರೆ ಜೀವ, ಆ ಜೀವ ಜೊತೆಗೆ ಹೊರಗಿನ ಈ ದೇಹ. ಜೀವ ಅನಾದಿ ನಿತ್ಯ. ಆದರೆ ಆ ಜೀವ ಯಾವುದೇ ಕಾರ್ಯ ಮಾಡಬೇಕಾದರೆ ಈ ದೇಹದ ಸಹಾಯ ಬೇಕು, ಈ ದೇಹದಲ್ಲಿದ್ದು ಮಾಡಬೇಕು ಅನ್ನೋದಕ್ಕಾಗಿ ಈ ದೇಹ ಬದುಕಬೇಕು ಅಂತ ಬದುಕಿರೋವರೆಗೆ ಆ ದೇಹವನ್ನು ಅಷ್ಟು ಪ್ರೀತಿ ಮಾಡ್ತಾನೆ. ಆ ದೇಹಕ್ಕಾಗಿ ಎಲ್ಲವನ್ನೂ ಮಾಡ್ತಾನೆ. ಅಷ್ಟು ಈ ದೇಹದ ಮೇಲೆ ಪ್ರೀತಿ ಮಾಡ್ತಾನಲ್ಲ, ಈ ದೇಹ ಹಸಿದಾಗ ಒಂದು ತುತ್ತು ಊಟಕ್ಕೆ ಯಾರಾದರೂ ಕೊಟ್ಟರೆ ಅವನ ಮೇಲೆ ಪ್ರೀತಿ ಮಾಡ್ತಾನೆ.
ಯಾಕೆಂದರೆ ದೇಹದ ಮೇಲೆ ಪ್ರೀತಿ ಇದೆ ಅಂತ. ದೇಹದಲ್ಲಿ ಹೊಟ್ಟೆಯಲ್ಲಿ ಕವ ಹಸಿವೆಯಾದಾಗ ಒಂದಿಷ್ಟು ಆಹಾರವನ್ನು ಯಾರಾದರೂ ಕೊಟ್ಟರೆ ಅವನ ಮೇಲೆ ಪ್ರೀತಿ ಮಾಡ್ತಾನೆ. ನೀರಡಿಕೆ ಆದಾಗ ನೀರು ಕೊಟ್ಟರೆ ಪ್ರೀತಿ ಮಾಡ್ತಾನೆ. ಎಷ್ಟೊತ್ತಿರುತ್ತೆ ಆ ನೀರು, ಎಷ್ಟು ಹೊತ್ತು ಇವನಿಗಾದ ನೀರಡಿಕೆಯನ್ನು ಪರಿಹಾರ ಮಾಡ್ತದೆ, ತಣಿಸ್ತದೆ. ಕೆಲವೇ ಸಮಯ ಮತ್ತೆ ನೀರಡಿಕೆ ಆಗ್ತದೆ, ಮತ್ತೆ ಹಸಿವೆ ಆಗ್ತದೆ. ಆದರೂ ತಾತ್ಕಾಲಿಕವಾಗಿ ಹಸಿವೆ ನೀರಡಿಕೆಗಳನ್ನು ಪರಿಹಾರ ಮಾಡಿದ ಒಬ್ಬ ವ್ಯಕ್ತಿಗೂ ಥ್ಯಾಂಕ್ಸ್ ಹೇಳ್ತಾನೆ, ಧನ್ಯವಾದಗಳನ್ನು ಹೇಳ್ತಾನೆ, ಪ್ರೀತಿಯನ್ನು ಮಾಡ್ತಾನೆ. ಅಂತೂ ಸರಿಯಾದ ಹೊತ್ತಿಗೆ ಕೊಟ್ಟೆಯಪ್ಪ, ಬಹಳ ಸಂತೋಷ ಅಂತ. ಇದು ಮಾನವೀಯತೆ, ಇದು ಮಾನವರ ಸಜ್ಜನರ ಸ್ವಭಾವ, ಕೃತಜ್ಞತೆ. ಅರ್ಥ ಮಾಡಿಕೊಳ್ಳಿ, ಈ ದೇಹಕ್ಕೆ ಬೇಕಾದ ಆಹಾರವನ್ನು ಒಂದು ದಿನ ಅಲ್ಲ, 2 ದಿನ ಅಲ್ಲ, ಹುಟ್ಟಿದಾರಭ್ಯ ಅಲ್ಲ, ಹೊಟ್ಟೆಯೊಳಗಿದ್ದಾಗಿನಿಂದಲೂ ಕೊನೆ ಉಸಿರಿರೋವರೆಗೆ ಇವನಿಗೆ ಆಹಾರವನ್ನು ಸೃಷ್ಟಿ ಮಾಡಿ ನಿಜವಾಗಿ ಕೊಟ್ಟದ್ದು ಭಗವಂತ. ಇದ್ದ ನೀರನ್ನು ಎತ್ತಿಕೊಟ್ಟವ ಮಾನವ, ನೀರನ್ನೇ ಹುಟ್ಟಿಸಿಕೊಟ್ಟವ ಮಾನದ ಭಗವಂತ. ಇದ್ದ ಅಕ್ಕಿ ಬೇಳೆ ಅದೂ ಅಲ್ಲ, ಸಿದ್ಧವಾದ ಅನ್ನವನ್ನು ಎತ್ತಿ ಬಡಿಸಿದರೂ ಅದೆಷ್ಟು ಅಭಿಮಾನ, ಪ್ರೀತಿ, ವಿಶ್ವಾಸಗಳು ನಿಮಗಿರುತ್ತೆ ಬಡಿಸಿದವರ ಮೇಲೆ. ತಾನು ಉಪವಾಸ ಇದ್ದು ನಾನು ಊಟ ಮಾಡಬೇಕು ಅನ್ನುವುದಕ್ಕಾಗಿ ಇಷ್ಟು ಕಷ್ಟಪಟ್ಟು ಬಡಿಸ್ತಾನಲ್ಲ ಅಂತ ಆ ಬಡಿಸಿದವರ ಮೇಲೆ ಅಷ್ಟು ಪ್ರೀತಿಯನ್ನು ನೀವು ಮಾಡ್ತೀರ. ಮಾಡಬೇಕು ಸಹಜವಾಗಿ. ಕೆಲವರು ಮಾಡಬಹುದು, ಕೆಲವರು ಮರೆಯಬಹುದು. ಆದರೆ ಇದ್ದ ಅನ್ನವನ್ನು ಬಡಿಸಿದರೂ ಉಪಕಾರ, ಇದ್ದ ಅಕ್ಕಿ ಬೇಳೆ ತೆಗೆದುಕೊಂಡು ಅನ್ನ ಮಾಡಿದರೂ ಉಪಕಾರ. ದೇವರು ಯಾವುದನ್ನು ಇದ್ದದ್ದನ್ನು ಮಾಡೋದಲ್ಲ, ಅವನೇ ಮೂಲ ತತ್ವದಿಂದ, ಪ್ರಕೃತಿ ತತ್ವದಿಂದ ಮಹತ್ತತ್ವ, ಅದರಿಂದ ಅಹಂಕಾರ ತತ್ವ, ಅದರಿಂದ ಪಂಚಮಹಾಭೂತಗಳು. ಆ ಪಂಚಮಹಾಭೂತಗಳಿಂದ ಈ ಮಣ್ಣು, ಪಾಂಚಭೌತಿಕವಾದ ಮಣ್ಣು, ವಿಶೇಷವಾಗಿ ಪಾರ್ಥಿವ, ಆದರೆ ಎಲ್ಲ ಭೂತಗಳ ಸಮಾವೇಶ ಇದೆ. ಆ ಮಣ್ಣಿನಲ್ಲಿ ಇರುವ ಬೀಜ, ಬೀಜದಲ್ಲಿ ಬೆಳೆಯುವ ಶಕ್ತಿ, ಮರವಾಗಿ ಹೆಮ್ಮರವಾಗಿ ಬೆಳೆಯುವ ಶಕ್ತಿ, ಔಷಧಿ ವನಸ್ಪತಿಗಳ ರೂಪದಲ್ಲಿ ಬೆಳೆಯುವ ಶಕ್ತಿ, ಆ ಬೀಜಗಳಲ್ಲಿ ವಿವಿಧ ಶಕ್ತಿಗಳು, ವಿವಿಧ ರುಚಿಗಳು, ವಿವಿಧ ಸ್ವಭಾವಗಳು, ವಿವಿಧ ರೋಗಗಳ ಪರಿಹಾರ ಮಾಡುವಂತಹ ಶಕ್ತಿಗಳು, ವಿವಿಧ ರೀತಿಯ ಪುಷ್ಟಿಯನ್ನು ಕೊಡುವ ಶಕ್ತಿಗಳು, ಇವುಗಳೆಲ್ಲವನ್ನು ಅಲ್ಲಿ ಇಟ್ಟು ಇದೆಲ್ಲ ಅಡುಗೆಯವರು ಮಾಡ್ತಾರಾ, ಬಡಿಸುವವರು ಮಾಡ್ತಾರಾ, ನಿಮಗೆ ಪಗಾರ ಕೊಡುವಂಥವರು ಮಾಡ್ತಾರಾ? ಯಾರು ಮಾಡುತ್ತಾರೆ? ಈ ರೀತಿ ಊಟಕ್ಕೆ ಹಾಕುವವರು ಯಾರಿದ್ದಾರೆ? ಮನೆಯಲ್ಲಿ ಅಡುಗೆ ಮಾಡುವ ತಾಯಿ ಇರಬಹುದು, ಹೆಂಡತಿಯಾಗಿರ್ಬೋದು, ಅಡುಗೆಯವರಾಗಿರ್ಬೋದು, ಎಲ್ಲರದೂ ಉಪಕಾರ ಇದೆ. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಇದನ್ನು ಗಮನಿಸಬೇಕಲ್ವಾ? ಅಂಗಡಿಯವನು ಪದಾರ್ಥಗಳನ್ನು ಕೊಡ್ಬೋದು, ಅವನ ಮೇಲಂತೂ ಪ್ರೀತಿ ಇರೋದು ಕಡಿಮೆ. ಅಂತೂ ದುಡ್ಡು ತಗೊಂಡಾದರೂ ಕೊಡ್ತಾನಲ್ಲ ಅನ್ನೋದಕ್ಕೂ ಪ್ರೀತಿ ಇರ್ತದೆ. ದುಡ್ಡು ತಗೊಂಡು ಸರಿಯಾಗಿ ಕೊಡಲಿಲ್ಲ, ಯಾವುದೋ ಕಳಪೆ ಪದಾರ್ಥಗಳನ್ನು ಕೊಟ್ಟ, ಹಾಗೆ ಮಾಡದೆ ದುಡ್ಡು ತಗೊಂಡ್ರೂ ಪರವಾಗಿಲ್ಲ, ಪದಾರ್ಥವನ್ನು ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ಅವನ ಮೇಲೂ ಪ್ರೀತಿ ಮಾಡ್ತೀರಾ ದುಡ್ಡು ಕೊಟ್ಟು. ಮಣ್ಣು ಸೃಷ್ಟಿ ಮಾಡುವಂತ ಯಾರು ದೇವರಿಗೆ ದುಡ್ಡು ಕೊಟ್ಟಿದ್ದೀರಿ? ಬೀಜಗಳನ್ನು ಸೃಷ್ಟಿ ಮಾಡುವಂತ ಯಾರು ದೇವರಿಗೆ ದುಡ್ಡು ಕೊಟ್ಟದ್ದು? ನೀರು ಸೃಷ್ಟಿ ಮಾಡುವುದಕ್ಕೆ, ಗಾಳಿ ಬೆಳಕು ಸೃಷ್ಟಿ ಮಾಡುವುದಕ್ಕೆ ದುಡ್ಡು ಕೊಟ್ಟು ಪದಾರ್ಥಗಳನ್ನು ಪಡೆದರೂ ಪ್ರೀತಿ ಮಾಡುವ ನಾವು ಒಂದು ಕಾಸು ದುಡ್ಡು ತೆಗೆದುಕೊಳ್ಳದೆ, ನಾವು ಬೇಡದೆ, ಬೇಡಲಿಕ್ಕೂ ಗೊತ್ತಿಲ್ಲದೇ ಇದ್ದ ಸ್ಥಿತಿಯೊಳಗಿರುವಾಗ ನಮಗೆ ಬೇಕಾದದ್ದನ್ನೆಲ್ಲ, ಅವಶ್ಯಕ ಇದ್ದದ್ದನ್ನೆಲ್ಲ ತಾನೇ ಸರ್ವಜ್ಞನಾಗಿ ತಿಳಿದು ಪರಮಹಿತನಾಗಿ, ಪರಮ ಮಿತ್ರನಾಗಿ, ಪರಮ ಸಖನಾಗಿ, ಅವಿಜ್ಞಾತ ಸಖನಾಗಿ
ತನ್ನನ್ನು ತಾನು ಗೊತ್ತು ಮಾಡಿಕೊಳ್ಳದೆ ಅವಿಜ್ಞಾತ ಸಖನಾಗಿ ಅನಿಮಿತ್ತ ಬಾಂಧವನಾಗಿ ಈ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿ ಕಾಲ ಕಾಲಕ್ಕೆ ನಮಗೆ ಸಿಗುವಂತೆ ಒದಗಿಸ್ತಾನಲ್ಲ, ಇದು ಭಗವಂತನ ಉಪಕಾರ. ಒಂದೇ ಒಂದು ವಸ್ತುವನ್ನು ಕೊಟ್ಟು ಕಾಲಾಗೆ ಅಡ್ಡಾಡುವವರು ಕೆಲವರು ಇರ್ತಾರೆ. ಅದೇ ನಿಮಗೆ ಕೊಟ್ಟಿದ್ನಲ್ಲ ನಾನೇ ಅಂತ ಪರಿಚಯ ಮಾಡಿಸಿಕೊಂಡು, ಒಂದು ಕೊಟ್ಟು ಕಾಲಾಗೆ ಓಡಾಡುವವರು ಎಲ್ಲಿ? ಎಲ್ಲ ಕೊಟ್ಟು ಕಾಲಕ್ಕೆ ಕೊಟ್ಟು ಕಾಣಿಸದೆ ಅವಿಜ್ಞಾತ ಸಖನಾದ ಭಗವಂತನಲ್ಲಿ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ಸಖಾವಸನ್ ಸಂವಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತ ದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ ಅಂತ ಶ್ರೀಮದ್ಭಾಗವತ ಹೇಳುವ ಮಾತು. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು. ಆ ಭಗವಂತನ ಸಖ್ಯವನ್ನು ತಿಳಿದೇ ಇಲ್ಲ ನಾವು. ಅವಿಜ್ಞಾತ ಸಖನಾಗಿದ್ದಾನೆ ಪರಮಾತ್ಮ. ಗೊತ್ತಿಲ್ಲದೆ ನಮಗೆ ಬೇಕಾದದ್ದನ್ನೆಲ್ಲ ಕೊಡ್ತಾನೆ, ಅಂಥವನಿಗೆ ಬಾಗಿ ನಮಸ್ಕರಿಸ್ತೇನೆ ಅಂತಾರೆ. ಈ ರೀತಿಯಾಗಿ ನಾವು ತಿಳಿದರೆ ಇದು ಪ್ರಜಾ. ಪ್ರಕರ್ಷೇಣ ಯಥೋಜ್ಞಾನಂ ಜಾಯತೆ ಹೃದಯೇ ಸತಾಂ ತಸ್ಮಾತ್ ಪ್ರಜಾ ಇತಿ ಪ್ರೋಕ್ತಂ ಜ್ಞಾನಮೇವ ಹಿ ತತ್ವತಃ. ದೊಡ್ಡವರ ಅನುಗ್ರಹ ಇದ್ದರೆ, ಶಾಸ್ತ್ರಗಳ ಶ್ರವಣ ಆದರೆ ಈ ತರಹದ ಭಗವಂತನ ಮಹಿಮೆಯನ್ನು ತಕ್ಕ ಮಟ್ಟಿಗೆ ನಾವು ತಿಳಿದುಕೊಳ್ಳಬಹುದು. ಪೂರ್ಣವಾಗಿ ಅಲ್ಲ. ದೇವರು ನಾವೆಷ್ಟು ತಿಳ್ಕೊಂಡಿರ್ತೀವೋ ಅಷ್ಟೇ ಉಪಕಾರ ಮಾಡ್ತಾನೆ ಅಂತ ತಿಳ್ಕೋಬೇಡಿ. ಹಾಗೆ ಮಾಡಿದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಬದುಕೋದಕ್ಕೆ ಏನೇನು ಬೇಕು ಅಂತ ಗೊತ್ತೇ ಇಲ್ಲ. ತಿಳ್ಕೊಳ್ಳಿ, ನಮಗೆಲ್ಲ ಗೊತ್ತಿದೆ ಅಂತ ಅಹಂಕಾರದಿಂದಲೇ ತಿಳ್ಕೊಳ್ಳೋಣ. ಮಕ್ಕಳಿಗೇನು ಗೊತ್ತು, ಮಗುವಿಗೇನು ಗೊತ್ತು, ಪಶುವಿಗೇನು ಗೊತ್ತು, ಹುಳಕ್ಕೇನು ಗೊತ್ತು, ಯಾವ ಗುರುಕುಲ ಇದೆ, ಯಾವ ಕಲಾಶಾಲೆ ಇದೆ? ಮಕ್ಕಳಿಗೆ, ಶಿಶುಗಳಿಗೆ, ಪಶುಪಕ್ಷಿಗಳಿಗೆ. ಆದರೆ ದೇವರು ಅವುಗಳನ್ನೂ ಬದುಕಿಸಿದ್ದಾನೆ, ಅವುಗಳಿಗೂ ಆಹಾರ ಕೊಟ್ಟಿದ್ದಾನೆ, ಅವುಗಳಲ್ಲಿಯೂ ವಿವಿಧ ವಿಚಿತ್ರವಾದ ಕಲೆಗಳನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಕೆಲವು ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ ಮಾಡಬಹುದು, ಸಖ್ಯ ಮಾಡಬಹುದು. ಮನೆಯೊಳಗೆ ಒಂದು ನಾಯಿ ಸಾಕಿರ್ತಾರೆ, ಕೆಲವರು ಭಾಳ ಅಂದರೆ 2-4 ಸಾಕ್ಕೊಂಡಿರ್ಬೋದು. ಬೆಕ್ಕುಗಳನ್ನು ಸಾಕಿರ್ತಾರೆ. ಗಿಳಿಗಳು ಕೆಲವರಿಗೆ ಬಹಳ ಸೇರ್ತವೆ. ಏನೇನೋ ಇಟ್ಟಿರ್ತಾರೆ. ಪಕ್ಷಿಗಳು, ಪಾರಿವಾಳಗಳನ್ನು ಪ್ರೀತಿಸ್ತಾರೆ. ಪ್ರಾಣಿಗಳ ಮೇಲೆ ಪ್ರೀತಿ ಮಾಡಿ ಅವುಗಳಿಗೆ ಆಹಾರ ಕೊಡೋದರಲ್ಲೇನು ತಪ್ಪಿಲ್ಲ. ಆದರೆ ದೇವರು ಪ್ರೀತಿ ಮಾಡೋದು ಎಷ್ಟು ಜನರನ್ನು? ಪ್ರಜಾಶ್ಚಾಪ್ಯನುರಂಜತೆ. ಅನಂತ ಜೀವರಾಶಿಗಳು, 84 ಲಕ್ಷ ಯೋನಿ. ಒಂದೊಂದು ಯೋನಿಯಲ್ಲಿ ಅಸಂಖ್ಯ ಜೀವರಾಶಿಗಳಿರ್ತಾರೆ. ಅಂತಹ ಅನಂತ ಜೀವರಾಶಿಗಳನ್ನು ಕೂಡ ಭಗವಂತ ಪ್ರೀತಿ ಮಾಡ್ತಾನೆ. ಅಷ್ಟೆಲ್ಲ ಜನರಿಗೂ ಏನು ಬೇಕೋ ಬದುಕುವುದಕ್ಕೆ, ಆಹಾರಕ್ಕೆ, ವಿಹಾರಕ್ಕೆ ಅದೆಲ್ಲವನ್ನು ಒದಗಿಸ್ತಾನೆ. ಅಂದರೆ ಆ ದೇವರ ಪ್ರೀತಿಯ ಭಾಂಡಾರ ಎಷ್ಟು ದೊಡ್ಡದು, ಎಂತಹ ಸಾಗರ ಇದೆ. ಅಪರಿಮಿತವಾದಂತಹ ಆ ಭಗವಂತನ ದಯಾ ಸಾಗರ ಅಂತ ಅದಕ್ಕಾಗಿ ಕರೆಯುವುದು. ಇಷ್ಟು ಪ್ರೀತಿಯನ್ನು ದೇವರು ಜಗತ್ತಿನ ಮೇಲೆ ಮಾಡ್ತಾನೆ. ಆದರೆ ದೇವರು ಮಾಡೋದು ಎಲ್ಲರ ಮೇಲೆ. ದೇವರ ಮೇಲೆ ಪ್ರೀತಿ ಮಾಡುವವರು ಬೆರಳೆಣಿಕೆಯಷ್ಟು. ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ. ಎಲ್ಲರ ಮೇಲೆ ಪ್ರೀತಿ ಮಾಡಿ, ಉಪಕಾರ ಮಾಡಿ, ಅದನ್ನು ತಿಳಿದ ಕೆಲವು ಜನರಿಂದ ಮಾತ್ರ ತಾನು ಸೇವೆಯನ್ನು ಮಾಡಿಸಿಕೊಳ್ತಾನೆ. ಅವರ ಭಕ್ತಿಗೆ ಪಾತ್ರನಾಗ್ತಾನೆ, ಅವರಿಗೆ ಮೋಕ್ಷ ಕೊಡ್ತಾನೆ. ಉಳಿದವರು ಅವರವರ ಯೋಗ್ಯತೆಗೆ ತಕ್ಕಂತೆ ಏನು ಸಾಧನೆ ಮಾಡಿರ್ತಾರೋ ಅಷ್ಟೇ ಫಲ. ದ್ರೋಹವನ್ನೇ ಬಗೆದರೆ ಅವರಿಗೆ ಯೋಗ್ಯವಾದ ದುರ್ಗತಿಯನ್ನೇ ಅವರು ಅನುಭವಿಸ್ತಾರೆ. ಆದರೆ ದೇವರು ಮಾತ್ರ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾನೆ. ಒಂದೇ ಎರಡೇ ಸ್ವತನುಭವನಾದೇಹಿ. ನಮ್ಮ ಮನೆಯೊಳಗೆ ನಾನಿದ್ದೇನೆ, ಯಾರ್ದೂ ಉಪಕಾರ ಇಲ್ಲ ನನಗೆ ಅಂತ ಹೇಳ್ತಾನೆ.
ನಿನ್ನ ಮನೆಯೊಳಗೆ ನೀನಿದ್ದೀಯ. ಮನೆ ಅಂದರೆ ಏನು? ಎದರಿಂದ ಮಾಡಿದ್ದು? ಯಾರು ಮಾಡಿದ್ದು? ಇಟ್ಟಿಗೆ ಎಲ್ಲಿಂದ ಬಂತು? ಕಟ್ಟಿಗೆ ಎಲ್ಲಿಂದ ಹುಟ್ಟಿತು? ಇದೆಲ್ಲದಕ್ಕೆ ಖರ್ಚು ಮಾಡುವುದಕ್ಕೆ ನಿನ್ನ ಪೆಟ್ಟಿಗೆ ತುಂಬಿತು ಹೇಗೆ? ಹಾಗಾದರೆ ಎಷ್ಟು ದಿವಸ ಇರುತ್ತೆ? ಎಷ್ಟು ಭವನಗಳಲ್ಲಿ ನೋಡ್ತೇವೆ, ನೂರಾರು ವರ್ಷಗಳವರೆಗೆ ಕಟ್ಟಿಗೆ ಹಾಗೇ ಇರ್ತದೆ. ಇದೇ ಮಣ್ಣಿನಿಂದ ಹುಟ್ಟಿದ ಕಟ್ಟಿಗೆಯೇ ಅದು. ಆ ಕಟ್ಟಿಗೆಯ ಮನೆಯಲ್ಲಿದ್ದೀಯ. ನಾನು ಹಣ ಕೊಟ್ಟು ಕಟ್ಟಿಗೆ ತಂದೆ ಅಂತ ಹೇಳ್ಕೊತಾನೆ. ಒಂದು ದಿವಸ ಹೆಣ ಆಗುವ ಈ ವ್ಯಕ್ತಿ ಯಾವ ಅಹಂಕಾರದಿಂದ ಹೇಳ್ತಾನೆ ನಾನು ಕೊಟ್ಟು ಹಣ ಕೊಟ್ಟು ತಂದದ್ದು ಅಂತ? ಆ ಕಟ್ಟಿಗೆ ಹುಟ್ಟಿಸಿದ್ದು. ನೂರಾರು ವರ್ಷ ಬಾಳುವ ಕಲ್ಲುಗಳಿವೆ, ಕಬ್ಬಿಣ ಇದೆ. ಇವೆಲ್ಲವೂ ದೇವರ ಸೃಷ್ಟಿಯಲ್ಲಿಯೇ ಬಂದದ್ದು. ಲಕ್ಷ ವರ್ಷಗಳವರೆಗೆ ಇರುವಂತಹ ವಸ್ತುಗಳಿವೆ. ಪರ್ವತಗಳು, ಎಂತೆಂತಹ ಅದ್ಭುತವಾದ ಸೃಷ್ಟಿಗಳನ್ನು ದೇವರು ಮಾಡಿದ್ದಾನೆ. ಅವುಗಳ ಉಪಯೋಗವನ್ನು ಮಾಡಿಕೊಂಡು ಏನೋ ಹೋಗೋದು ಜಲ್ಲಿ ತಂದೆ ಮಾಡಿದ. ಆ ಕಲ್ಲು ಸೃಷ್ಟಿ ಮಾಡೋದಕ್ಕೆ ಎಷ್ಟು ವರ್ಷ, ಎಷ್ಟು ಲಕ್ಷ ವರ್ಷ ಹಿಡಿದಿದೆ. ಒಂದು ಕ್ಷಣ ದೇವರ ಕಡೆಗೆ ನಾವು ಲಕ್ಷ್ಯ ಕೊಡೋದಿಲ್ಲ. ಈ ಕಲ್ಲು ಹುಟ್ಟಿಸೋದಕ್ಕೆ ಎಷ್ಟು ಲಕ್ಷ ವರ್ಷಗಳವರೆಗೆ ದೇವರು ಸೃಷ್ಟಿಯ ಕ್ರಮದಲ್ಲಿ ಅದನ್ನು ಮಾಡಿ ಬಂಡೆಗಳನ್ನು ನಿರ್ಮಾಣ ಮಾಡಿಟ್ಟಿದ್ದಾನೆ ಅಂತ. ಆದರೆ ಅದನ್ನು ನ್ಯಾಯ ಮಾರ್ಗದಿಂದಲೋ ಅನ್ಯಾಯ ಮಾರ್ಗದಿಂದಲೋ ಅದನ್ನು ಕಡಿದು ತಂದು ಜಲ್ಲಿ ಮಾಡಿ ಕೊಟ್ಟವರಿಗೆ ಹಣ ಕೊಟ್ಟು ಬರ್ತಾನೆ. ಅದರ ಸೃಷ್ಟಿ ಮಾಡಿದ ಭಗವಂತನ ಕಡೆಗೆ ಗಮನ ಇಲ್ಲ. ಸ್ವತನು ಭವನಾದೇಹೆ. ಇನ್ನು ಭುವನ ಲೋಕಗಳು ಅದಂತೂ ಮಾನವನ ಶಕ್ತಿಗೆ ಮೀರಿದ್ದು. ಇವೆಲ್ಲವನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಪರಮಾತ್ಮನ ಅನುಗ್ರಹ. ಒಂದೊಂದು ಇಂದ್ರಿಯಗಳು, ಆ ಇಂದ್ರಿಯಗಳಿಂದ ಆಗುವ ಕಾರ್ಯಗಳು, ಒಂದು ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಒಂದೊಂದಕ್ಕೆ ಎಷ್ಟು ಅದ್ಭುತವಾದ ಭಗವಂತನ ಉಪಕಾರ ಇದೆ. ಒಂದೊಂದು ಇಂದ್ರಿಯಗಳಲ್ಲಿ, ಆ ಗೋಲಕಗಳಲ್ಲಿ, ಆರ್ಗನ್ಸಲ್ಲಿ ಎಷ್ಟು ನರಗಳು, ನಾಡಿಗಳು, ಅವುಗಳ ಕೆಲಸ ಅತಿ ವಿಚಿತ್ರವಾದಂತಹ ಒಂದು ದೊಡ್ಡ ಪ್ರಪಂಚ. ಇಡೀ ಬ್ರಹ್ಮಾಂಡ ಈ ಒಂದು ಪಿಂಡಾಂಡದೊಳಗೆ ಸೇರಿರುತ್ತದೆ. ಒಬ್ಬ ಮಾನವನ ಶರೀರದಲ್ಲಿ ಇಡೀ ಜಗತ್ತಿನ ಒಂದು ಸಾರ ಇದೆ. 24 ತತ್ವಗಳಿಂದ ಜಗತ್ತಿನ ನಿರ್ಮಾಣ ಆದರೆ 24 ತತ್ವಗಳು ಈ ದೇಹದಲ್ಲಿಯೂ ಇವೆ. ಇಂತಹ ಅದ್ಭುತವಾದ ಶರೀರ, ಇಂತಹ ಅದ್ಭುತವಾದ ವಿಶ್ವವನ್ನು ನಿರ್ಮಾಣ ಮಾಡಿದ ವಿಶ್ವೇಶನ ಮಾಹಾತ್ಮ್ಯವನ್ನು ತಿಳಿಯಬೇಕು. ನಮ್ಮೆಲ್ಲರ ಶರೀರವನ್ನು ನಿರ್ಮಾಣ ಮಾಡಿದ ಭಗವಂತನ ಉಪಕಾರವನ್ನು ತಿಳಿದು ಪ್ರೀತಿಯನ್ನು ಮಾಡಬೇಕು. ಆ ಮಹಾತ್ಮ್ಯ ಜ್ಞಾನ, ಸ್ನೇಹ ಇವೆರಡೂ ಸೇರಿದರೆ ಅದೇ ಭಕ್ತಿ ಆಗ್ತದೆ. ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ. ಈ ರೀತಿ ಪ್ರಜೆಗಳಿಗೆ ಉಪಕಾರ ಮಾಡಿ, ಜೀವರಾಶಿಗಳಿಗೆ ಉಪಕಾರ ಮಾಡಿ, ಆ ಜ್ಞಾನವನ್ನು ತಾನೇ ಕೊಟ್ಟು ಅವರಿಗೆಲ್ಲ ಪ್ರಜಾವನ್ನು, ಜ್ಞಾನವನ್ನು ತಾನೇ ಕೊಡ್ತಾನೆ. ಶಾಸ್ತ್ರಗಳ ಮೂಲಕ ಕೊಡ್ತಾನೆ, ಗುರುಗಳ ಮೂಲಕ ಕೊಡ್ತಾನೆ. ಅವನದೇ ಆದಂತಹ ಬುದ್ಧಿಶಕ್ತಿಯಿಂದ, ಯುಕ್ತಿಗಳಿಂದ, ಲಾಜಿಕ್ಕಿನಿಂದ ಅವನೂ ಊಹಿಸಿಕೊಳ್ತಾನೆ. ಶಾಸ್ತ್ರದ ಸಹಾಯವೂ ಇರುತ್ತದೆ, ದೊಡ್ಡವರ ಉಪದೇಶವೂ ಆಗ್ತದೆ. ಜ್ಞಾನವನ್ನೂ ಕೊಟ್ಟು, ಪ್ರೀತಿಯನ್ನೂ ಕೊಟ್ಟು, ಇಷ್ಟು ಪ್ರೀತಿ ಮಾಡ್ತೀಯಲ್ಲ ಅಂತ ಮತ್ತೆ ಅನುಗ್ರಹ ಮಾಡ್ತಾನೆ. ತಾನೇ ಪ್ರೀತಿಯನ್ನು ಕೊಟ್ಟು, ತಾನೇ ಅನುಗ್ರಹವನ್ನು ಮಾಡಿ, ನಮ್ಮಿಂದ ಸೇವೆಯನ್ನು ತೆಗೆದುಕೊಂಡು ಉದ್ಧಾರ ಮಾಡುವಂತಹ ಕಾರುಣ್ಯ ಭಗವಂತನಲ್ಲಿದೆ. ಇದು ಮೂಲ ರೂಪಿಯಾದ ಪರಮಾತ್ಮನಲ್ಲಿಯೂ ಸರಿ, ಅವತಾರ ರೂಪಿಯಾದ ಪರಮಾತ್ಮನಲ್ಲಿಯೂ ಸರಿ. ಯಾವ ವ್ಯತ್ಯಾಸವೂ ಇಲ್ಲ, ಯಾವ ಭೇದವೂ ಇಲ್ಲ. ಶ್ರೀರಾಮಚಂದ್ರನು ಎಲ್ಲ ಪ್ರಜೆಗಳಲ್ಲಿ ಇದ್ದು ಅವರಿಂದ ಎಲ್ಲ ಮಾಡಿಸಿ ಅವರಿಗೆ ಜ್ಞಾನ ಕೊಟ್ಟು, ಪ್ರೀತಿ ಕೊಟ್ಟು, ಅವರಿಂದ ಸೇವೆಯನ್ನೂ ತೆಗೆದುಕೊಂಡು ಅವರ ಮೇಲೂ ಅನುಗ್ರಹವನ್ನು ಮಾಡ್ತಾ ಇದ್ದ, ಪ್ರೀತಿಯನ್ನು ಮಾಡ್ತಾ ಇದ್ದ. ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ. ಅನುರಕ್ತ, ರಾಗ ಅಂದರೆ ಪ್ರೀತಿ ಅಂತ ಅರ್ಥ ಇದೆ. ಅನುರಾಗ ಅಂತ ಬರೀ ರಾಗ ಅಲ್ಲ, ಇದು ಅನುರಾಗ. ಅನುಸೃತ್ಯ ವರ್ತಮಾನೋ ರಾಗ ಅನುರಾಗ ಅಂತ. ಸುಮ್ಮನೆ ಪ್ರೀತಿ ಅಲ್ಲ, ಅನುರಾಗ ಅಂದರೆ ದೇವರು ಮಾಡುವಂತಹ
ಏನು ಉಪಕಾರ ಇದೆ, ಅವನ ಮಹಾತ್ಮೆ ಇದೆ, ಅವನ ವೈಶಿಷ್ಟ್ಯ ಇದೆ, ಅವನ ದಯೆ ಇದೆ, ಇದನ್ನು ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ಮಾಡುವ ರಾಗ ಏನಿದೆ ಅದು ಅನುರಾಗ. ಅನುರಕ್ತ ಪ್ರಜಾಭಿಶ್ಚ, ಆ ತರಹದ ಅನುರಾಗವನ್ನು ದೇವರಲ್ಲಿ ಪ್ರಜೆಗಳು ಮಾಡ್ತಾ ಇದ್ರು. ಏನೋ ಕೆಲವೊಮ್ಮೆ ಪ್ರೀತಿ ಮಾಡ್ತಾರೆ, ಅಯ್ಯೋ ಪಾಪ ಅಂತ ಕೆಲವರ ಮೇಲೆ ಪ್ರೀತಿ ಮಾಡೋದಿರ್ತದೆ. ಯಾರು ಪ್ರೀತಿ ಮಾಡೋರಿಲ್ಲ, ಪ್ರೀತಿ ಮಾಡೋಣ ಅಂತ. ಒಂದರ್ಥದಲ್ಲಿ ಅನುಕಂಪ, ದಯೆ, ಆ ಅನುಕಂಪ ಮೂಲಕವಾದ ಪ್ರೀತಿ ಅದಲ್ಲ. ಅನುರಕ್ತ, ಅವನು ಮಾಡುವ ಅನುಗ್ರಹ, ಅವನು ಮಾಡುವ ಉಪಕಾರಕ್ಕೆ ಅನುಗುಣವಾದ ರಾಗ ಪ್ರೀತಿ, ಅದು ಭಗವಂತನ ವಿಷಯದಲ್ಲಿತ್ತೇ ಹೊರತು ಏನೋ ನಮ್ಮ ಮೊದಲಿನಿಂದಲೂ ನಮ್ಮ ದೇಶದಲ್ಲಿ ರಾಜರಾಗಿ ಬಂದಿದ್ದಾರೆ ಈ ಇಕ್ಷ್ವಾಕು ವಂಶದವರು, ಅದೇ ವಂಶದಲ್ಲಿ ಬಂದಿದ್ದಾನೆ ಅನ್ನೋದಕ್ಕೋಸ್ಕರ ಮಾತ್ರ ಪ್ರೀತಿ ಮಾಡಿದ್ದಲ್ಲ. ರಾಜ ಅಂದಮೇಲೆ ನಮ್ಮ ದೇಶದ ರಾಜ, ಅವನು ಹೇಗೇ ಇರಲಿ ಅವನ ಮೇಲೆ ಪ್ರೀತಿ ಮಾಡಬೇಕು ಅನ್ನೋದಕ್ಕೆ ಮಾಡಿದ್ದಲ್ಲ. ಅನುರಾಗ, ಗುಣಗಳಿಗೆ ಅನುಗುಣವಾಗಿ ಮಾಡುವ ಪ್ರೀತಿಯೇ ಹೊರತು ಸುಮ್ಮನೆ ಮಾಡಿದ ಪ್ರೀತಿಯಲ್ಲ ಅನ್ನುವ ದೃಷ್ಟಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ಅನುರಕ್ತ ಪ್ರಜಾಭಿಶ್ಚ, ಇವನು ಪ್ರಜೆಗಳ ಮೇಲೆ ಅನುಗ್ರಹ ಮಾಡೋದಾದರೂ ಅವನ ಸಾಧನೆ, ಅವನ ಯೋಗ್ಯತೆ, ಅವನ ಪ್ರಾಮಾಣಿಕತೆ, ಅವನ ಸತ್ಯನಿಷ್ಠೆ ಇವುಗಳನ್ನು ಅನುಸರಿಸಿಯೇ ಪ್ರಜೆಗಳ ಮೇಲೆ ಇವನು ಪ್ರೀತಿ ಮಾಡ್ತಾ ಇದ್ದ. ಪ್ರಜಾಶ್ಚಾಪ್ಯನುರಂಜತೆ, ಪ್ರಜೆಗಳ ಮೇಲೆ ಪ್ರೀತಿ ಮಾಡುವಾಗಲೂ ಅದೇ ರೀತಿ ಪ್ರೀತಿಯನ್ನು ಮಾಡ್ತಾ ಇದ್ದ ಅನ್ನುವುದನ್ನು ವಾಲ್ಮೀಕಿ ಮಹರ್ಷಿಗಳು ತಿಳಿಸಿಕೊಡ್ತಾರೆ. ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಬಂದಂತೆ, ರಾಮ ನೀನು ಹೊರಟುಬಿಟ್ಟು ಮುಂದೆ ನನ್ನ ಗತಿ ಏನು ಅಂತ. ಅನುರಕ್ತ ಪ್ರಜಾಭಿಶ್ಚ, ಅಷ್ಟು ಪ್ರೀತಿ, ರಾಮ ಬಿಟ್ಟು ಹೊರಟನಲ್ಲ ಮುಂದೇನು ಗತಿ ಅಂತ. ಆಗ ನಿನಗೇನು ಬೇಕು ಅಂತ. ನನಗೇನಾದರೂ ಬದುಕುವುದಕ್ಕೆ ದಾರಿ ಬೇಕು. ಆಗಿನ ಕಾಲಕ್ಕೆ ದಾನ ಅಂದರೆ ಗೋದಾನ ಬಹಳ ದೊಡ್ಡ ದಾನ, ಗೋ ಸಂಪತ್ತೇ ಬಹಳ ದೊಡ್ಡ ಸಂಪತ್ತು. ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೂ ಗೋವುಗಳನ್ನೇ ಉಪಯೋಗಿಸಿ ಗೋವಿನಿಂದ ಬಂದ ದ್ರವ್ಯಗಳಿಂದಲೇ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವುಗಳಿಂದ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದರು, ಜೀವನವನ್ನು ಸಾಗಿಸ್ತಾ ಇದ್ದರು. ಅದೇ ಒಂದು ದೊಡ್ಡ ಸಂಪತ್ತು. ಸರಿ, ಗೋವುಗಳನ್ನು ದಾನ ಮಾಡಬೇಕು ಅಂತ ಅಲ್ಲಿ ಬೇಕಾದಷ್ಟು ಗೋವುಗಳು ನಿಂತಿವೆ, ನಿನಗೆಷ್ಟು ಬೇಕೋ ಅಷ್ಟು ಗೋವುಗಳನ್ನು ತೆಗೆದುಕೊಂಡು ಹೋಗುವಂತ ಶ್ರೀರಾಮಚಂದ್ರ ಹೇಳ್ತಾನೆ. ಎಷ್ಟು ಬೇಕೋ ಅಷ್ಟು ಅಂದರೆ ಎಷ್ಟು? ಒಂದು ಕೈಯಲ್ಲಿ ಒಂದು ಕೋಲು ಇರ್ತದೆ, ಈ ಕೋಲು ಬೀಸಿ ಒಗೆದರೆ ಎಷ್ಟು ಗೋವುಗಳನ್ನು ದಾಟಿ ಬೀಳುತ್ತಲ್ಲ, ಈಚೆಗಿದ್ದದ್ದೆಲ್ಲ ನಿನಗೆ ತೊಗೊಂಡು ಹೋಗಿ, ನಿನ್ನ ಶಕ್ತಿ ಇದ್ದಷ್ಟು ಬೀಸಿ ಒಗೆಯಿಂದ. ಅವನು ಜೋರಾಗಿ ಬೀಸಿ ಒಗೆದ, ಅದು ಅರ್ಧದವರೆಗೆ ಹೋಗಿ ಬಿತ್ತು. ಆಕಳಿಗೇನು ಬಡದಿಲ್ಲ, ಮತ್ತೆ ಮಧ್ಯದಲ್ಲಿ ಬಿತ್ತು. ಓ, ಅಲ್ಲಿಂದ ಇಲ್ಲಿಯವರೆಗಿರೋ ಆಕಳೆಲ್ಲ ನಿಂದೆ, ತೆಗೆದುಕೊಂಡು ಹೋಗು ಅಂತ. ಮನುಷ್ಯನಿಗೆ ಆಶೆ ಹೋಗೋದಿಲ್ಲ, ಅವನಿಗೇನೋ ಒಂದು ಮನಸ್ಸಿನಲ್ಲಿ ಆತಂಕ. ನನಗಿಷ್ಟೇ ಶಕ್ತಿ ಇದೆಯಲ್ಲ ಕೈಯಲ್ಲಿ, ಇನ್ನೊಂಚೂರು ಜೋರು ಬೀಸಿದ್ರೆ ಪೂರ್ಣ ದಂಡಿಗೆ, ಆ ದಂಡಿಗೆ ಹೋಗಿ ಬೀಳ್ತಿತ್ತು, ಎಲ್ಲ ಆಕಳು ನನಗೇ ಸಿಕ್ತಿತ್ತು. ಅರ್ಧ ಏನಿಲ್ಲೇ ಇಲ್ಲ ಮನೆಯಲ್ಲಿ, ಒಂದು ಆಕಳು ಸಿಕ್ಕರೂ ಸಂತೋಷ ಪಡಬೇಕು. ಮೊನ್ನೆ ಕೇಳಿದರೆ ಅಶ್ವತ್ಥಾಮಾಚಾರ್ಯರಿಗೆ ಒಂದು ಹಾಲು ಕುಡಿಸೋದಕ್ಕೆ ದ್ರೋಣಾಚಾರ್ಯರು ಎಷ್ಟು ಕಷ್ಟಪಟ್ಟರು ಅಂತ. 12 ವರ್ಷ ಸುತ್ತಾಡಿದ್ದಾರೆ. ಅಂತಂ ಪರಿಕ್ರಮ್ಯ ಅಂತ. ಯಾಕೆ ಅಂದರೆ ಶುದ್ಧವಾದಂತಹ ಸಂಪತ್ತು ಬೇಕು ಅಂತ. ಆಕಳ ಕೊಡು ಅಂದರೆ ಆಗಿನ ಕಾಲಕ್ಕೆ ಕೊಡೋರು ಮನೆಗಿದ್ರು, ಅಂತಹ ದಾನಶೂರರ ಇರುವ ಕಾಲ ಅದು. ಆದರೆ ವಿಶುದ್ಧ ಮಿಚ್ಛನ್ಗಾಂಗೇಯ ಅಂತಾರೆ. ನಾನೇನು ಪಡೆಯಬೇಕಾಗಿದೆ ಆ ಗೋ ಸಂಪತ್ತು ಶುದ್ಧ ಆಗಿರಬೇಕು. ಶುದ್ಧ ಅಂದರೆ ಸ್ವಚ್ಛವಾಗಿ ತೊಳೆದದ್ದಲ್ಲ, ಫಳ ಹೊಳೆಯೋದಲ್ಲ. ಕೊಡೋ ವ್ಯಕ್ತಿಯಲ್ಲಿ ಪಾಪ ಇರಬಾರದು. ಪಾಪಿಗಳಿಂದ ತೆಗೆದುಕೊಂಡ್ರೆ ವಸ್ತು ಮಾತ್ರ ಬರೋದಿಲ್ಲ, ಅದೇ ತೂಕದ ಪಾಪ ಬರ್ತದೆ. ಪಾಪವೇ ಇಲ್ಲದ ವ್ಯಕ್ತಿ, ಶುದ್ಧನಾದ ವ್ಯಕ್ತಿ ಗೋದಾನ ಮಾಡುವವನಿರಬೇಕು. ಅಂಥವನಿಂದ ಆಕಳ ತಗೋಬೇಕು ಅಂತ ಊರೂರು ತಿರುಗಾಡ್ತಾರೆ. ಅಂತ ಅಂದರೆ ಪ್ರದೇಶ. ಅಂತಂ ಪರಿಕ್ರಮ್ಯ ನಾಧ್ಯಗಚ್ಚಂ ಪಯಸ್ವಿನೀಂ. ಒಂದು ಆಕಳ ಸಿಕ್ಕಿಲ್ಲ ಅಂತ
ಅದಕ್ಕೆ ಕೊನೆಗೆ ಪರಶುರಾಮ ದೇವರ ಹತ್ರ ಬರ್ತಾರೆ. ಯಾಕೆಂದರೆ ಅವನಿಗೆ ಪಾಪವೇ ಇಲ್ಲ. ಯಾ ಆತ್ಮ ಅಪಹತ ಪಾಪ್ಮ ವಿರಜಃ ವಿಮೃತ್ಯು ವಿಶೋಕಃ ಅವಿಜಿಘತ್ಸಃ ಪಿಪಾಸಃ ಸತ್ಯಕಾಮ ಸತ್ಯಸಂಕಲ್ಪ ಸೋನ್ವೇಷ್ಟವ್ಯಸ್ಸ ವಿಜಿಜ್ಞಾಸಿತವ್ಯ. ಮೋಕ್ಷಕ್ಕಾಗಿಯೂ ಸಹ ಅನ್ವೇಷ್ಟವ್ಯ, ಗೋದಾನಕ್ಕಾಗಿಯೂ ಸೋನ್ವೇಷ್ಟವ್ಯಸ್ಸ ವಿಜಿಜ್ಞಾಸಿತವ್ಯ. ಪರಶುರಾಮ ದೇವರ ಹತ್ರ ಹೋಗ್ತಾರೆ. ಹೇಳಬೇಕಾದ ತಾತ್ಪರ್ಯ, ಈ ತರಹ ಆ ಗೋವಿನ ಮಹತ್ವ ಇದೆ. ಜ್ಞಾನ ತೆಗೆದುಕೊಳ್ಳೋದು ಅಂದರೆ ಅಷ್ಟು ಕಷ್ಟದ್ದು. ಹಾಗಾಗಿ ಶ್ರೀರಾಮಚಂದ್ರನಿಂದ ದಾನ ಪಡೆದುಕೊಳ್ಳುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಏನೋ ಇಷ್ಟೇ ಆಯಿತಲ್ಲ, ಪೂರ್ಣ ಆಗಲಿಲ್ಲ ಅಂತ ಮನಸ್ಸಿಗೆ ಕಸಿವಿಸಿ ಆಯಿತು. ಸರ್ವಜ್ಞನಾದ ಭಗವಂತನಿಗೆ ಅರ್ಥವಾಗೋದಿಲ್ವಾ? ಇವನ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಯಿತು. ಚಿಂತೆ ಮಾಡಬೇಡ, ಎಷ್ಟು ದೂರ ಹೋಗಿ ಕಟ್ಟಿಗೆ ಬಿದ್ದಿದೆಯಲ್ಲ, ಈಚೆಗಿದ್ದ ಆಕಳೆಲ್ಲ ನಿನಗೆ ದಾನ, ಅದರ ಮುಂದಿದ್ದೆಲ್ಲ ದಕ್ಷಿಣೆ, ಎರಡೂ ತೊಗೊಂಡು ಹೋಗುತ್ತ. ದಕ್ಷಿಣೆ ಇಲ್ಲದೆ ದಾನ ಕೊಡಬಾರದು, ಎರಡೂ ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ. ರಾಮನನ್ನು ಬಿಟ್ಟರೆ ಬೇರೆ ಗತಿಯಿಲ್ಲ ಅನ್ನುವ ರೀತಿಯಲ್ಲಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬ ಭಾವನೆ ಪ್ರಜೆಗಳಿಗೆ, ಅಷ್ಟೇ ಪ್ರಜೆಗಳನ್ನು ಪ್ರೀತಿಸುವ ಔದಾರ್ಯ ಶ್ರೀರಾಮಚಂದ್ರನಲ್ಲಿತ್ತು. ಇದು ಅಂದು ಅವನಿಗೆ ಅಂತ ತಿಳಿಯಬೇಡಿ, ಇಂದು ನಮಗೆ ನಿಮಗೆ ಎಲ್ಲರಿಗೂ ಎಂದೆಂದಿಗೂ ಏನೇ ಬೇಕಾದರೂ ಎಲ್ಲವನ್ನು ಕೊಡ್ತಾನೆ. ಒಂದು ಆಕಳು ಕೊಡೋದಲ್ಲ, ಎಲ್ಲವನ್ನೂ ಕೊಡ್ತಾನೆ. ಅಪೇಕ್ಷಿತವಾದದ್ದೆಲ್ಲವನ್ನೂ ಕೊಡುವವನು ಭಗವಂತ. ಆ ತರಹದ ಆ ಭಗವಂತನ ಔದಾರ್ಯವನ್ನು ನಾವು ತಿಳಿದಾಗ ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ. ಶ್ರೀರಾಮಚಂದ್ರನ ದರ್ಶನ ಇಲ್ಲದೆ ನಾನು ಪ್ರಾಣವನ್ನೇ ಬಿಡುತ್ತೇನೆ ಎನ್ನುವಂತಹ ರಾಮನ ಮೇಲೆ ಪ್ರೀತಿ ಮಾಡುವ, ಭಕ್ತಿ ಮಾಡುವ ಜನರೂ ಇದ್ದರು ರಾಮನ ಕಾಲದಲ್ಲಿಯೂ. ನಿತ್ಯವೂ ಶ್ರೀರಾಮನ ದರ್ಶನ ಆಗಬೇಕು. ರಾಮನ ದರ್ಶನ ಇಲ್ಲ ಅಂದರೆ ಊಟ ಇಲ್ಲ. ಅವತ್ತು ದೂರದಿಂದ ದರ್ಶನ. ಸಭೆಯಲ್ಲಿ ಶ್ರೀರಾಮಚಂದ್ರ ದರ್ಬಾರದಲ್ಲಿ ಕುಳಿತಿರಬೇಕು, ದೂರದಿಂದ ದರ್ಶನ ಮಾಡಿ ಹೋದರೆ ಸಾಕು. ಸಾಮಾನ್ಯವಾಗಿ ಕೆಲವು ವ್ಯಕ್ತಿಗಳು ಇದ್ದಾಗ ಅವರ ಮಹತ್ವ ಗೊತ್ತಿರೋದಿಲ್ಲ. ಇದ್ದಾಗ ನಿನ್ನ ತಿಳಿಯಲಿಲ್ಲವೋ, ಬಿದ್ದಾಗ ನಿನ್ನ ತಿಳಿದೆವೋ ಅಂತ ಇಂಥ ವ್ಯಕ್ತಿತ್ವ ಕೆಲವರದಾಗಿರುತ್ತದೆ. ಇದ್ದಾಗಲೂ ತಮ್ಮದೇ ಆದ ಪ್ರಭಾವವನ್ನು ಬೀರುವಂಥವರು ಕೆಲವರು. ರಾಮದೇವರಲ್ಲಿ ಅಂತೂ ಬಿದ್ದಾಗ ಅನ್ನೋ ಶಬ್ದವೇ ಇಲ್ಲ, ಅನಾದಿನಿತ್ಯನಾದಂತಹ ಸ್ವಾಮಿ. ಹಾಗಾಗಿ ಭಗವಂತ ಇರುವಾಗಲೇ ಅವನ ದೇವತ್ವವನ್ನು ತಿಳಿದು, ಅವನ ಮಾಹಾತ್ಮ್ಯವನ್ನು ತಿಳಿದು, ಅವರಲ್ಲಿ ಭಕ್ತಿಯನ್ನು ಮಾಡುವ, ಪ್ರೀತಿಯನ್ನು ಮಾಡುವ, ಅನುರಾಗವನ್ನು ಮಾಡುವ ಜನ ಇದ್ದರು. ವೇದಗರ್ಭ ಅಂತ ಬ್ರಾಹ್ಮಣ. ಆ ವೇದಗರ್ಭ ಎಂಬಂತಹ ಬ್ರಾಹ್ಮಣನ ಸಂಕಲ್ಪ ಏನು ಅಂದರೆ, ಯಾವುದೇ ಒಂದು ರೀತಿ ರಾಮನ ದರ್ಶನ ಆಗಬೇಕು. ಒಟ್ಟು ದಿನಕ್ಕೆ ದರ್ಶನ ಮಾಡಬೇಕು. ಮನೆಗೆ ಬಂದು ಏನು ಸೌಭಾಗ್ಯ ನೋಡಿ. ಅವನ ಭಾಗ್ಯ ಅಂಥದ್ದು, ಅವನ ನಿಷ್ಠೆ ಅಂಥದ್ದು, ಎರಡೂ ಅಂಥದ್ದೇ. ನಿಷ್ಠೆಯೂ ಅಂಥದ್ದೇ. ಅಪೇಕ್ಷೆ ಅನೇಕ ಜನಕ್ಕಿರ್ಬೋದು, ಭಾಗ್ಯ ಸಿಗಬೇಕಲ್ಲ. ಎರಡೂ ಇತ್ತವನಿಗೆ. ಏನೋ ಒಂದು ಕಾರಣ ಶ್ರೀರಾಮಚಂದ್ರ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಿರಂತರವಾಗಿ ಸಮಾಲೋಚನೆಯೊಳಗೆ, ವ್ಯವಹಾರಕ್ಕಾಗಿ. ಅವನಿಗೆಲ್ಲ ಸಮಾಲೋಚನೆ ಬೇಕಾಗಿಲ್ಲ, ಆದರೆ ವ್ಯವಹಾರಕ್ಕೆ, ರಾಜ್ಯದ ಕಾರ್ಯಭಾರ ಅನ್ನುವುದಕ್ಕಾಗಿ ಏಕಾಂತದಲ್ಲಿ ಮಂತ್ರಿಮಂಡಲದೊಳಗಿದ್ದಾನೆ. ದರ್ಶನವಾಗಲೇ ಇಲ್ಲ. ಒಂದು ದಿನ ಆಯಿತು, 2 ದಿನ ಆಯಿತು, ಎಷ್ಟೋ ದಿನಗಳು ಕಳೆದರೂ ಉಪವಾಸ ಇದ್ದಾಗ ಆಮೇಲೆ ರಾಮದೇವರು ಬಂದು ದರ್ಶನ ಕೊಟ್ಟರು, ಊಟ ಮಾಡಿದ. ಇನ್ನೇನು ಪ್ರಾಣ ಹೋಗೋ ಸಂದರ್ಭ, ಅಷ್ಟು ಕಷ್ಟ ಆಗಿತ್ತು. ರಾಮದೇವರು ದರ್ಶನ ಕೊಟ್ಟು ಅನುಗ್ರಹ ಮಾಡಿದರು, ಊಟ ಮಾಡಿದ. ರಾಮದೇವರು ಹೇಳಿದರು, ಇಷ್ಟೆಲ್ಲ ಕಾಯಬೇಡ, ನಿನಗೆ ಇಷ್ಟು ನನ್ನ ಮೇಲೆ ಪ್ರೀತಿ ಇದೆಯಲ್ಲ, ಅನುರಕ್ತ ಪ್ರಜಾಭಿಶ್ಚ, ನಿಜವಾದ ಪ್ರೀತಿ ನನ್ನ ಮೇಲೆ ನಿನಗುಂಟಲ್ವೋ, ಭಕ್ತಿ ಇದೆಯಲ್ವಾ, ಹಾಗಾದರೆ ನಿನಗೆ ಅನುಗ್ರಹ ಮಾಡುತ್ತೇನೆ ಅಂತ ನನ್ನ ಪರಿಪೂರ್ಣ ಸನ್ನಿಧಾನ ಇರುವಂತಹ ಒಂದು ಪ್ರತಿಮೆಯನ್ನು ನಿನಗೆ ಕೊಡ್ತೇನೆ. ಆ ಪ್ರತಿಮೆಯನ್ನು ಇಟ್ಟುಕೊಂಡು ಅದರ ದರ್ಶನವನ್ನು ಮಾಡಿ, ಪೂಜೆಯನ್ನು ಮಾಡಿ ನೀನು ಊಟ ಮಾಡು ಅಂತ ಅವನಿಗೆ ಹೇಳ್ತಾರೆ.
ಅದು ಮಾಡಿಸಿಕೊಟ್ಟ ಪ್ರತಿಮೆಯಲ್ಲ, ಇಕ್ಷ್ವಾಕು ವಂಶದಲ್ಲಿ ಅನೂಚಾನ ಪರಂಪರೆಯಿಂದ ಬಂದಂತಹ ಪ್ರತಿಮೆ. ಆ ಪ್ರತಿಮೆಯೇ ಮೂಲರಾಮದೇವರ ಪ್ರತಿಮೆ. ರಾಮ ಮೂಲ ಸೀತೆಯ ಪ್ರತಿಮೆ, ಆ ಪರಂಪರೆಯಲ್ಲಿ ಬಂದ ಪ್ರತಿಮೆ. ಮೂಲರಾಮ ಅನ್ನುವ ಹೆಸರು ರಾಮಾವತಾರಕ್ಕಿಂತಲೂ ಪೂರ್ವದಲ್ಲಿದ್ದ ಹೆಸರು. ಇದು ವಾಸಿಷ್ಠ ರಾಮಾಯಣದಲ್ಲಿ ಬರುವ ವಿಷಯ. ರಾಮಾವತಾರಕ್ಕಿಂತಲೂ ಪೂರ್ವದಲ್ಲೇ ಭಗವಂತನಿಗೆ ರಾಮ ಅನ್ನುವ ಹೆಸರು ಇದ್ದದ್ದೇ. ಆನಂದರೂಪೋ ನಿಷ್ಪರಿಮಾಣ ಏಷಃ ಅಂತ ಶ್ರೀಮದಾಚಾರ್ಯರು ಶ್ರುತಿಯನ್ನು ಉದಾಹರಣೆ ಮಾಡ್ತಾರೆ ಗೀತಾಭಾಷ್ಯದಲ್ಲಿ. ಅಪರಿಮೇಯವಾದ ಆನಂದ ಇರೋದರಿಂದ ಪರಮಾತ್ಮನಿಗೆ ರಾಮ ಎಂಬುದಾಗಿ ಕರೀತಾರೆ ಅಂತ. ನಿಸ್ಸೀಮವಾದ ಆನಂದ ಪರಿಪೂರ್ಣ, ಭಜಿಸಿದವರಿಗೂ ಆನಂದದ ಧಾರೆಯನ್ನು ಸುರಿಯುವವ ಅವನು ರಾಮ. ಇಡೀ ಜಗತ್ತಿಗೆ ಮೂಲ ಕಾರಣನಾದದ್ದರಿಂದ ಮೂಲರಾಮ ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳ ವರ್ಣನೆ ಮಾಡ್ತಾರೆ. ಶ್ರೀ ಜಗನ್ಮೂಲ ರಾಮ. ಅಂತಹ ಜಗತ್ತಿಗೆ ಮೂಲ ಕಾರಣನಾದ ಶ್ರೀರಾಮಚಂದ್ರ ಇಕ್ಷ್ವಾಕು ವಂಶದಲ್ಲಿ ಬಂದದ್ದು. ಬ್ರಹ್ಮದೇವರು ಪೂಜೆ ಮಾಡಿದ್ದು, ಆಮೇಲೆ ಕ್ರಮವಾಗಿ ಇಕ್ಷ್ವಾಕು ವಂಶದಲ್ಲಿ ಬಂದದ್ದು. ಸ್ವತಃ ರಾಮ ತನ್ನದೇ ಆದ ಪ್ರತಿಮೆಯನ್ನು ತಾನೇ ಪೂಜೆ ಮಾಡುತ್ತಾನೆ. ಪೂಜೆ ಮಾಡೋದು ಅಂದರೆ ತನ್ನ ಐಕ್ಯದ ಚಿಂತನವನ್ನು ಮಾಡುತ್ತಾನೆ. ಅನಂತ ಸನ್ನಿಧಾನವನ್ನು ತುಂಬಿ ದೇವರ ಅನುಸಂಧಾನವನ್ನು ಯಾರೇ ಮಾಡಿದರೂ ಕೂಡ ಅವರವರ ಯೋಗ್ಯತೆ ಇದ್ದಷ್ಟು ಮಾಡಬಹುದು. ಯಾಕೆಂದರೆ ದೇವರನ್ನು ಯಾರೂ ಪೂರ್ಣವಾಗಿ ತಿಳಿದಿಲ್ಲ. ಪೂರ್ಣವಾಗಿ ದೇವರನ್ನು ತಿಳಿದು ಪೂರ್ಣಾನುಸಂಧಾನದಿಂದ ಪೂಜೆ ಮಾಡಬೇಕು ಅಂದರೆ ಒಬ್ಬನೇ ಮಾಡಬೇಕು, ಅವನು ದೇವರೇ ಮಾಡಬೇಕು. ಅಂತಹ ರಾಮನೇ ಪೂಜೆ ಮಾಡಿದ ರಾಮ ಅದು ಮೂಲರಾಮ. ಆ ಮೂಲರಾಮನನ್ನು ವೇದಗರ್ಭನಿಗೆ ಕೊಡ್ತಾನೆ. ಮುಂದೆ ಅದು ಕ್ರಮವಾಗಿ ಗಜಪತಿ ಸಂಸ್ಥಾನದಲ್ಲಿ ಬಂದದ್ದನ್ನು ನರಹರಿ ತೀರ್ಥ ಶ್ರೀಪಾದಂಗಳವರು ತೆಗೆದುಕೊಂಡು ಶ್ರೀಮದ್ ಆಚಾರ್ಯರ ಆಜ್ಞೆಯಂತ ತೆಗೆದುಕೊಂಡು ಬಂದು ಪದ್ಮನಾಭ ತೀರ್ಥರ ಕೈಯಲ್ಲಿ ಕೊಟ್ಟು ಅವರ ದ್ವಾರ ಶ್ರೀಮದ್ ಆಚಾರ್ಯರಿಗೆ ಸಮರ್ಪಣೆ ಮಾಡುತ್ತಾರೆ. ಆಮೇಲೆ ಅದು ಪೀಠ ಪರಂಪರೆಯಲ್ಲಿ ಇವತ್ತಿಗೂ ಬಂದದ್ದು. ನಿತ್ಯದಲ್ಲಿಯೂ ನೀವು ಮೂಲರಾಮದೇವರ ದರ್ಶನವನ್ನು ಶ್ರೀಮಠದಲ್ಲಿ ಮಾಡ್ತಾ ಇದ್ದೀರಿ. ಇದು ವೇದಗರ್ಭನ ಮೇಲೆ ಮಾತ್ರ ಪ್ರೀತಿಯಿಂದ ಕೊಟ್ಟದ್ದು ಅಂತ ತಿಳಿದುಕೊಳ್ಳಬೇಡಿ. ಪ್ರೀತಿ ಇದ್ದರೆ ಅವನಿಗೊಬ್ಬಗೆ ಕೊಟ್ಟು ಮತ್ತೆ ಇಸ್ಕೋಬೋದಾಗಿತ್ತಲ್ಲ. ನಿಂದೆಲ್ಲ ಕೆಲಸ ಮುಗಿದ ಮೇಲೆ ತಿರುಗಿ ಕೊಟ್ಬಿಡಪ್ಪ ಅಂತ. ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ರಿ. ಅವತ್ತು ರಾಮನ ತಲೆಯಲ್ಲಿ ಇನ್ನು ಮುಂದೂ ಯಾರ್ಯಾರು ಮೂಲರಾಮನ ದರ್ಶನವನ್ನು ಮಾಡಿ ಪಾಪ ಪರಿಹಾರ ಮಾಡಿಕೊಂಡು ಉದ್ಧಾರವನ್ನು ಪಡೆಯುವವರಿದ್ದಾರೆ, ಇದ್ದೀವಿ, ನಾವು ನೀವು ಎಲ್ಲರೂ. ಯಾರೆಲ್ಲ ರಾಮನ ದರ್ಶನ ಮಾಡುವವರಿದ್ದಾರೆ, ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದಲೂ ಶ್ರೀರಾಮಚಂದ್ರ ಅವತ್ತು ಕೊಟ್ಟದ್ದು ವೇದಗರ್ಭನ ಕೈಯಲ್ಲಿ. ದೇವರ ಮನಸ್ಸಿನಲ್ಲಿ ನಾವು ನೀವು ಇದ್ದೇವೆ ಅಂತನ್ನುವುದನ್ನು ತಿಳಿದು ಧನ್ಯತೆಯನ್ನು ಅನುಭವಿಸಿ. ಇದು ಶಾಸ್ತ್ರ, ಇದು ಕಲ್ಪನೆಯಲ್ಲ. ಯಾವ ವಸ್ತುವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ ಅದರ ಉಪಯೋಗವನ್ನು ಎಷ್ಟು ಜನ ಮಾಡಿಕೊಳ್ಳಬಹುದು ಅಷ್ಟೆಲ್ಲ ಜನರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರ ಅದೃಷ್ಟ ಅವರ ಪುಣ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಒಂದು ವಸ್ತುವಿನ ಸೃಷ್ಟಿ, ಒಂದು ವಸ್ತುವಿನ ದಾನವನ್ನು ದೇವರು ಮಾಡುತ್ತಾನೆ. ಇದು ಭಗವಂತನ ವ್ಯವಸ್ಥೆ. ಹಾಗಾಗಿ ಅನುರಕ್ತ ಪ್ರಜಾಭಿಶ್ಚ, ಅವತ್ತಿನ ಅಯೋಧ್ಯೆಯ ಪ್ರಜೆಗಳು ಮಾತ್ರ ಅಲ್ಲ, ವಿಶ್ವದ ಎಲ್ಲ ಪ್ರಜೆಗಳು, ಮೂರು ಕಾಲದಲ್ಲಿರುವ ಪ್ರಜೆಗಳು, ಅವರೆಲ್ಲರ ಮೇಲೂ ಭಗವಂತ ಪ್ರೀತಿ ಮಾಡಿ ಇನ್ನುಳಿದ ಅನೇಕ ವಸ್ತುಗಳನ್ನು ಕೊಟ್ಟು ಎಲ್ಲರಿಗೆ ಉಪಕಾರ ಮಾಡುವಂತೆ ತನ್ನ ದರ್ಶನವನ್ನೇ ಪಡೆದು ಧನ್ಯರಾಗುವಂತೆ ದೇವರು ಅನುಗ್ರಹ ಮಾಡಿದ್ದಾನೆ ಎನ್ನುವುದು ದೊಡ್ಡದು. ಇಂತಹ ಮೂಲರಾಮದೇವರ ಪ್ರತಿಮೆಯನ್ನು ತಂದುಕೊಟ್ಟ ಮಹಾನುಭಾವರು ನರಹರಿ ತೀರ್ಥರು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನಂತ ಅನುಸಂಧಾನದಿಂದ ಅದನ್ನು ಪೂಜೆ ಮಾಡಿ ಶ್ರೀಮಠದ ಪರಂಪರೆಯಲ್ಲಿ ಇವತ್ತಿಗೂ ಅದು ಬರುವಂತೆ ಅನುಗ್ರಹ ಮಾಡಿದ್ದು ಒಂದು ಕಡೆಯಾದರೆ, ಮಧ್ಯಕಾಲದಲ್ಲಿ ಆ ಮೂಲರಾಮದೇವರ ಪ್ರತಿಮೆ
ಕೆಲವು ದಿನಗಳವರೆಗೆ ಕಾಣೆಯಾದಾಗ ವೇದಗರ್ಭ ಅವತ್ತು ಉಪವಾಸ ಮಾಡಿ ಮೂಲರಾಮದೇವರನ್ನು ಪಡೆದಂತೆ ಇವತ್ತಿನ ಆರಾಧ್ಯರಾದ ಪೂರ್ವಾರಾಧನೆ ಇವತ್ತು ಸತ್ಯವರತೀರ್ಥ ಶ್ರೀಪಾದಂಗಳವರು ಸತ್ಯಧರ್ಮತೀರ್ಥರ ಗುರುಗಳು ನಿರಂತರ 1 ತಿಂಗಳು ಉಪವಾಸ ಮಾಡಿ 20 ದಿವಸ ಅಂತ ಕೆಲವು ಕಡೆಗೆ, ತಿಂಗಳು ಅಂತ ಕೆಲವು ಕಡೆಗೆ ಇದೆ. ದಾಸರು ಮೋಹನದಾಸರು ಹಾಡು ಮಾಡಿದ್ದಾರೆ. ನರಹರಿ ತೀರ್ಥರು ಅಂದು ತಂದದ್ದನ್ನು ಕೇಳಿ ತಿಳಿದಿದ್ವಿ. ರಘುನಾಥರಿಗೆ ಕೂರ್ಮ ರೂಪದಿಂದ ಒಲದು ಬಂದ ಪರಮಾತ್ಮ ಅಂತ ಕೇಳಿ ತಿಳಿದಿದ್ವಿ. ಇವತ್ತು ಸತ್ಯವರರ ಕಾಲದಲ್ಲಿ ನಾವೆಲ್ಲ, ಅವರು ಆವಾಗಿದ್ದವರು, ಸತ್ಯವರರ ಕಾಲದಲ್ಲಿ ನಾವಿದ್ದು ಪ್ರತ್ಯಕ್ಷ ನೋಡ್ತಾ ಇದ್ದೇವೆ. ಸತ್ಯವರರು ಮಾಡಿದ ಉಪವಾಸದ ತಪಸ್ಸಿಗೆ ಮೂಲರಾಮದೇವರು ಒಲದು ಬಂದು ಅವರಿಗೆ ದರ್ಶನ ಕೊಟ್ಟಿದ್ದಾರೆ ಅಂತ. ಅಂತಹ ಮಹಾನುಭಾವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಅವರ ಪೂರ್ವಾರಾಧನೆ ಇವತ್ತು. ಅವರ ಸ್ಮರಣೆಯನ್ನು ಮಾಡಬೇಕು. ಅವರ ಶಿಷ್ಯರು ಸತ್ಯಧರ್ಮತೀರ್ಥರು, ಅವರ ಆರಾಧನೆ ಬರೋದಿದೆ. ಸತ್ಯಧರ್ಮರಿಗೆ ಪೂರ್ವಾಶ್ರಮದಲ್ಲಿ ನವರತ್ನ ಅಣ್ಣಯ್ಯಾಚಾರ್ಯರು, ಪುರುಷೋತ್ತಮಾಚಾರ್ಯರು ಅಂತ ಅವರಿಗೆ ಕಂಡದ್ದು, ಇವರ ತಪಸ್ಸಿಗೆ ಒಲದದ್ದು ಆ ಮೂಲರಾಮದೇವರು. ಅವರ ಪರಮಾನುಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಇವರೆಲ್ಲರ ತಪಸ್ಸಿಗೆ ಇವರು ಉಪವಾಸ ಬಿದ್ದಾರ, ಬೀಳಲಿ, ನಮಗೇನಾಗಬೇಕಾಗಿದೆ? ಎಷ್ಟೋ ಜನ ಸ್ಟ್ರೈಕ್ ಮಾಡಿದರೆ, ಉಪವಾಸ ಮಾಡಿದರೆ ಮಾಡ್ಕೊಳ್ಳಿ ಅಂತ ಕೆಲವರು ಅಂತಿರ್ತಾರೆ. ಹಾಗಲ್ಲ. ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜದ್. ನಮ್ಮ ಭಕ್ತ ಉಪವಾಸ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ, ಅವನಿಗೆ ಒಲಿಯಬೇಕು ಅಂತ ಪ್ರೀತಿಯಿಂದ ಒಲೆದು ಇಡೀ ವಿಶ್ವಕ್ಕೆ ಅನುಗ್ರಹ ಮಾಡಿದಂತಹ ನಿಮ್ಮೆಲ್ಲರನ್ನೂ ಅತಿಯಾಗಿ ಪ್ರೀತಿಸಿ ತನ್ನ ದರ್ಶನವನ್ನು ಕೊಟ್ಟ ಸ್ವಾಮಿ ಶ್ರೀರಾಮಚಂದ್ರ ಎಂಬುದಾಗಿ ನಾವು ಸ್ಮರಿಸಬೇಕು. ಅಂತಹ ಸತ್ಯವರತೀರ್ಥ ಶ್ರೀಪಾದಂಗಳವರ ಬಗ್ಗೆ ಸ್ವಲ್ಪ ಸ್ಮರಣೆಯನ್ನು ಪೂರ್ವಾರಾಧನೆ ಇವತ್ತು ಮಾಡೋಣ. ಅವರ ಪಾದುಕಾ ಮಹಿಮೆ ಏನು ಅಂತ, ಪಾದುಕಾ ಸ್ತೋತ್ರ ಅಂತ ಸತ್ಯಧರ್ಮತೀರ್ಥರು ಮಾಡ್ತಾರೆ. ಗುರುಗಳ ಪಾದುಕೆಯ ಮಹಿಮೆ ಏನು ಅಂತ, ಅವರ ಪಾದುಕಾ ದರ್ಶನದಿಂದ ಏನಾಗತ್ತೆ ಅಂತ. ಅದಕ್ಕೆ ಸತ್ಯಧರ್ಮತೀರ್ಥರ ಅದ್ಭುತವಾದ ಶೈಲಿ. ಸತ್ಯವರತೀರ್ಥರ ಪಾದುಕೆಯ ದರ್ಶನವನ್ನು ಮಾಡಿದರೆ ಭಗವಂತನ ಕಥೆಯಲ್ಲಿ ಆಸಕ್ತಿ ಬರುವಂತೆ ಮಾಡುತ್ತಾರಂತೆ. ಭಗವಂತನ ಕಥೆಯಲ್ಲಿ ಆಸಕ್ತಿ ಬರುವಂತೆ ಮಾಡಿ ಕ್ರಮವಾಗಿ ಮೋಕ್ಷವನ್ನೇ ಕೊಡುವಂತೆ, ಆ ಭಗವಂತನ ಕಥಾಸಕ್ತಿಯ ಮೂಲಕ ತತ್ವಜ್ಞಾನ ನಮಗೆ ಹುಟ್ಟುವಂತೆ ಮಾಡಿ ಮೋಕ್ಷವನ್ನೇ ಕೊಡುವ ಮಹಾನುಭಾವರು ಗುರುಗಳು. ಅಂತಹ ಅದ್ಭುತವಾದ ಸಾಮರ್ಥ್ಯ ಅವರಲ್ಲಿದೆ ಅಂತ ವರ್ಣನೆ ಮಾಡುತ್ತಾರೆ. ಅಸ್ತು ಮಸ್ತು ಕರಾಕರ್ಷ ಕಥಾರುಚಿ ಸುವೆ ಪುರಃ ನಮೋ ಮೋಕ್ಷಪ್ರದಾಯಿನ್ಯೈ ನಿಶ್ರುತ್ಯಾದೇ ಸ್ವದರ್ಶನಾತ್ ಅಂತ. ಸತ್ಯಧರ್ಮರ ಭಕ್ತಿ ಮತ್ತು ಅವರ ವಿದ್ವತ್ತ ಇದನ್ನೂ ಗಮನಿಸಿ, ಸತ್ಯವರತೀರ್ಥರ ಪಾದುಕೆಯ ಮಹತ್ವ ಏನು ಅನ್ನೋದನ್ನು ಗಮನಿಸಿ. ಸತ್ಯಧರ್ಮರಂತಾರೆ, ಅಸ್ತು ಶಬ್ದಗಳನ್ನು ನೋಡಿ, ಅಸ್ತು ಮಸ್ತು ಕರಾಕರ್ಷ ಕಥಾರುಚಿ ಸುವೆ ಪುರಃ ನಮೋ ಮೋಕ್ಷ ಪ್ರದಾಯಿನ್ಯೈ ನಿಶ್ರುತ್ಯಾದೇ ಸ್ವದರ್ಶನ. ನಿಶ್ರುತ್ಯಾದೇಹೆ, ವೇದಾದಿಗಳ ಅಧ್ಯಯನವನ್ನು ಮಾಡಿರೋದಿಲ್ಲ, ಶಾಸ್ತ್ರಗಳ ಅಧ್ಯಯನ ಮಾಡಿಲ್ಲ ಅಂಥವರಿಗೆ ಮೊದಲು ಪುರಃ ಮಸ್ತುಕರಾಕರ್ಷ ಕಥಾ ರುಚಿಸುವೆ ಅಂತ. ಮಸ್ತುಕರಾಕರ್ಷ ಕಥಾ ರುಚಿಸುವೆ ಅಂದರೆ ಏನರ್ಥ ಅಂತ ಗೊತ್ತಾಗೋದಿಲ್ಲ. ಮಸ್ತು ಅಂದರೆ ಕೆನೆ, ಕೆನೆಯನ್ನು ಕೈಯಲ್ಲಿ ಹಿಡಿದುಕೊಂಡವನು ಅಂದರೆ ಕೃಷ್ಣ. ಕೆನೆಯನ್ನು ಕೈಯಲ್ಲಿ ಹಿಡಿದುಕೊಂಡವನು, ಕೈಯಿಂದ ಸೆಳೆದವನು, ಕೆನೆಯನ್ನು ಕೈಯಲ್ಲಿ ಹಿಡಿದುಕೊಂಡವರನ್ನು ಕೈ ಹಿಡಿದು ಎಳೆದವನು. ಅಸ್ತು ಮಸ್ತು ಕರಾಕರ್ಷ ಅಂಥವನ ಕಥಾ ರುಚಿಸುವೆ. ಕೃಷ್ಣ ಕಥೆಯಲ್ಲಿ
ಆಸಕ್ತಿಯನ್ನು ಹುಟ್ಟಿಸ್ತದೆ ಸತ್ಯವರ ತೀರ್ಥರ ಪಾದಕ ದರ್ಶನ ಮಾಡಿದರೆ ಸಾಕು, ಆ ಪುಣ್ಯದಿಂದ ಕೃಷ್ಣನ ಕಥೆ ಕೇಳಬೇಕು ಅಂತ ಅನ್ನಿಸ್ತದಂತೆ. ನಹ್ಯಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವ. ದರ್ಶನ ಮಾಡೋದರಿಂದಲೇ ಸಜ್ಜನರ ದರ್ಶನದಿಂದ ಹರಿಕಥಾಶ್ರವಣ ಮಾಡಬೇಕು ಎಂಬ ಸದಿಚ್ಛೆ ನಮ್ಮಲ್ಲಿ ಬರ್ತದೆ. ನಮೋ ಮೋಕ್ಷಪ್ರದಾಯಿನ್ಯೇ, ಮೊದಲು ಕಥಾರುಚಿಯನ್ನು ಹುಟ್ಟಿಸಿ ಕ್ರಮವಾಗಿ ಜ್ಞಾನವನ್ನು ಕೊಟ್ಟು ಜ್ಞಾನದ್ವಾರ ಮೋಕ್ಷಕ್ಕೆ ಕಾರಣವಾಗ್ತದೆ. ಅಂತಹ ಪಾದುಕೆಗಳಿಗೆ ನಮೋಸ್ತು ಅಂತ ಒಂದರ್ಥ. ಇನ್ನೊಂದು ಅರ್ಥವನ್ನು ಸತ್ಯಧರ್ಮರದೇ ವ್ಯಾಖ್ಯಾನ ಇದೆ, ಬೇರೆಯವರು ಹೇಳೋ ಹಾಗಿಲ್ಲ ಅರ್ಥ. ಅವರ ವಾಕ್ಯಕ್ಕೆ ಅವರೇ ವ್ಯಾಖ್ಯಾನ ಮಾಡುತ್ತಾರೆ. ಇನ್ನೂ ಒಂದು ಅರ್ಥ ಹೇಳುತ್ತಾರೆ, ಬರೀ ಕೃಷ್ಣನ ಕಥೆಯಲ್ಲಿ ಮಾತ್ರ ಆಸಕ್ತಿಯನ್ನು ಹುಟ್ಟಿಸೋದಿಲ್ಲ, ಸಂಸಾರದಿಂದಲೇ ಉದ್ಧಾರ ಮಾಡುವ ಭಗವಂತನ ಕಥೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತದೆ. ಅದಕ್ಕೆ ಉದಾಹರಣೆಯಾಗಿ ಗಜೇಂದ್ರನನ್ನು ಉದ್ಧಾರ ಮಾಡಿದ ಪರಮಾತ್ಮ ಮೊಸಳೆಯಿಂದ ಆ ಗಜೇಂದ್ರನನ್ನು ಉದ್ಧಾರ ಮಾಡಿ ಹೇಗೆ ರಕ್ಷಣೆ ಮಾಡಿದನೋ ಹಾಗೆ ನಮ್ಮೆಲ್ಲರನ್ನ ಸಂಸಾರದಿಂದ ಉದ್ಧಾರ ಮಾಡಿ ದೇವರ ರಕ್ಷಣೆ ಮಾಡ್ತಾನಲ್ಲ, ಅಂತಹ ಭಗವಂತನಲ್ಲಿಯೂ ಆಸಕ್ತಿಯನ್ನು ಹುಟ್ಟಿಸ್ತದೆ ಈ ಪಾದುಕೆ ಅಂತ. ಇಲ್ಲಿ ಗಜೇಂದ್ರನ ಕೃಷ್ಣ ಅನ್ನೋ ಅರ್ಥನೇ ಹೇಗೆ ಬರುತ್ತೆ ಅಂತ ನಮಗೆ ಗೊತ್ತಾಗಿರಲಿಲ್ಲ. ಅವರೇ ಹೇಳಿದರು, ಗಜೇಂದ್ರ ಅನ್ನಲಿಕ್ಕಂತೂ ಶಬ್ದನೇ ಇಲ್ಲ ಇಲ್ಲಿ, ಎಲ್ಲಿಂದ ಬಂತು ಅಂತ. ಅದಕ್ಕೆ ಸತ್ಯಧರ್ಮರಂತಾರೆ ನೋಡಿ, ಅಸ್ತು ಮಸ್ತು ಕರಾಕರ್ಷ ಕಥಾರುಚಿ ಸುವೆ. ಮಸ್ತು ಕರಾಕರ್ಷ ಕಥಾರುಚಿ ಅಂತಿದೆಯಲ್ಲ, ಇದರೊಳಗೆ ಸ್ತೂ ಒಂದು ತಗೀರಿ ಅಂತಾರೆ. ಅಸ್ತು ಮಸ್ತು, ಅಸ್ತು ಅಂದರೆ ಸ್ತೂ ಎಂಬ ಅಕ್ಷರ ಇಲ್ಲದ ಮಸ್ತು ಕಥಾ, ಸ್ತೂ ಎಂಬ ಅಕ್ಷರ ಇಲ್ಲದ ಮಸ್ತುಕರ ಅಂದರೆ ಮಕರ ಅಂತ ಆಗ್ತದೆ. ಮಸ್ತುಕರ ಒಳಗೆ ಸ್ತೂ ತೆಗೆದರೆ ಏನಾಗುತ್ತೆ ಮಕರ. ಮಸ್ತು ಅಂದರೆ ಕೆನೆ, ಕೆನೆಯನ್ನು ಕೈಯಲ್ಲಿ ಹಿಡಿದವನು ಅಂದರೆ ಕೃಷ್ಣ. ಸ್ತೂ ತೆಗೆದರೆ ಮಕರ, ಮಕರವನ್ನು ಆಕರ್ಷಣೆ ಮಾಡಿದವನು ಅಂದರೆ ಗಜೇಂದ್ರನನ್ನು ಮೋಕ್ಷ ಮಾಡಿದ ತಾಪಸಮನು. ಅಸ್ತು ಮಸ್ತು ಕರಾಕರ್ಷ ಕಥಾರುಚಿಸುವೆ. ಅಂತಹ ಗಜೇಂದ್ರ ಮೋಕ್ಷವನ್ನು ಮಾಡಿದ ಆ ತಾಪಸನಾಮಕ ಪರಮಾತ್ಮನ ಕಥೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂಥದ್ದು ಈ ಗುರುಗಳ ಪಾದಕೆ ಅಂತ. ಆಮೇಲೆ ನಮೋ ಮೋಕ್ಷಪ್ರದಾಯಿನ್ಯೈ ನಿಶ್ರುತ್ಯಾದೆ ಒಂದು ಅರ್ಥ ಹೇಳಿದ್ರು, ವೇದಾದಿಗಳನ್ನು ಓದದೇ ಇದ್ದವರಿಗೂ ಕಥೆಯಿಂದ ಮೋಕ್ಷ ಆಗೋ ಹಾಗೆ ಮಾಡ್ತಾರೆ ಅಂತ. ಇನ್ನೊಂದು ಅರ್ಥ ಹೇಳ್ತಾರೆ, ನಿಶ್ರುತ್ಯಾದೇಹೆ ಅಂದರೆ ಕಿವಿ ಕೇಳಿಸದೇ ಇದ್ದವರು. ಶ್ರುತಿ ಇದ್ರೆ ವೇದ, ಶ್ರುತಿ ಇದ್ರೆ ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಮಾತು ಬರೋದಿಲ್ಲ, ನಾನಾ ತರಹದ ಅಂಗವೈಕಲ್ಯಗಳಿಂದ ಕಷ್ಟಪಡುವ ಜನರಿದ್ದಾರಲ್ಲ, ಅವರಿಗೆಲ್ಲ ನಮೋ ಮೋಕ್ಷಪ್ರದಾಯಿನ್ಯೈ. ಏನರ್ಥ ಅಂದರೆ ಮೋಕ್ಷ ಅನ್ನೋದರೊಳಗೆ ಮೋ ತೆಗೆದ್ರೆ ಏನಾಗತ್ತೆ, ನಮೋ ಮೋಕ್ಷಪ್ರದಾಯಿನ್ಯೈ ಅಂತ ಶಬ್ದ ಇದೆ. ಅದರೊಳಗೆ ನಮೋ ತೆಗೆದರೆ ಅಕ್ಷಪ್ರದಾಯಿನ್ಯೈ, ಅವರಿಗೆಲ್ಲ ಇಂದ್ರಿಯಗಳ ಪಾಠವನ್ನು ಕೊಡುವವರು ಅಂತ. ನಮೋ ಮೋಕ್ಷಪ್ರದಾಯಿನ್ಯೈ ನಿಶ್ರುತ್ಯಾದೇಹೇ ಸ್ವದರ್ಶನಾತ್, ಕೇವಲ ತನ್ನ ದರ್ಶನದಿಂದಲೇ ಈ ಸೌಭಾಗ್ಯವನ್ನು ಕರುಣಿಸುವ ಪಾದಕೆಗೆ ನನ್ನ ನಮನಗಳಿರಲಿ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಪರಮಭಕ್ತಿಯಿಂದ ತಮ್ಮ ಗುರುಗಳ ಪಾದಕೆಗೆ ನಮಸ್ಕಾರ ಮಾಡುತ್ತಾರೆ. ಅಂತಹ ಮಹಾನುಭಾವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಈ ತರಹದ ತಪಸ್ಸು ಮಹಿಮೆ ಇರೋದರಿಂದಲೇ ಅದಕ್ಕನುಗುಣವಾಗಿ ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ, ಅವರ ಭಕ್ತಿಗೆ ಅನುಗುಣವಾಗಿ ಅವರಿಗೆ ಒಲದು ದರ್ಶನವನ್ನು ಕೊಟ್ಟ ಮೂಲರಾಮ ಶ್ರೀರಾಮಚಂದ್ರ ಭಕ್ತರ ಬಾಂಧವ, ಅವಿಜ್ಞಾತ ಸಖ, ಅನಿಮಿತ್ತ ಬಾಂಧವ ಎಂಬುದಾಗಿ ಸ್ಮರಿಸಬೇಕು. ರಾಮ 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 ರಾಮ. ಒಂದೊಂದು ಬಾರಿ ಹೇಳುವಾಗ ಒಂದೊಂದಾದರೂ ನೆನಪು ಬರಲಿ. ಹೊಟ್ಟೆಗೆ ಕೊಟ್ಟ ದೇವರು, ದೇಹವನ್ನು ಸೃಷ್ಟಿ ಮಾಡಿದ ಭಗವಂತ, ಕಣ್ಣು ಕೊಟ್ಟವ, ಕಿವಿ ಕೊಟ್ಟವ, ಬಂಧು ಬಳಗ, ಪ್ರೀತಿ ವಿಶ್ವಾಸ ಕೊಟ್ಟ ದೇವರು, ಮೂಲ ರಾಮದೇವರನ್ನೇ ನಿತ್ಯ ದರ್ಶನ ಮಾಡುವುದಕ್ಕೆ ಭಾಗ್ಯ ಕೊಟ್ಟ ಭಗವಂತ, ತನ್ನನ್ನೇ ತಾನು ಕೊಟ್ಟವ. ಒಂದೊಂದನ್ನು ಸ್ಮರಣೆ ಮಾಡ್ತಾ ಇರಿ. ಶಬ್ದ ಮಾತ್ರ ಬಾಯಿಯಿಂದ ಬರುವುದು ಬೇಡ. ಕಣ್ಣು ಮುಚ್ಚಿ ಮನಸ್ಸನ್ನು ಭಗವಂತನ ಪಾದಗಳಿಗೆ ಹಚ್ಚಿ
ರಾಮ 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 ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ. ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಎಲ್ಲ ಭಗವದ್ಭಕ್ತರು ಇದೀಗ ತಿಳಿಸಿದಂತೆ ಹಯಗ್ರೀವ ಜಯಂತಿ ನಿಮಿತ್ತ ನಡೆಯುವ ಸಪ್ತರಾತ್ರೋತ್ಸವದಲ್ಲಿ ಹಯಗ್ರೀವ ದಂಡಕದ ಕಂಠಪಾಠ ನಿಮ್ಮ ಮಕ್ಕಳಿಂದ ನೀವು ಮಾಡಿದರೆ ಬಹಳ ಉತ್ತಮ. ನಿಮ್ಮ ಮಕ್ಕಳಿಂದಾದರೂ ಅದನ್ನು ಕಂಠಪಾಠ ಮಾಡಿಸಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ, ಹಯಗ್ರೀವ ದೇವರ ನಾಮಗಳನ್ನು ಕಂಠಪಾಠ ಮಾಡಿ ಅದರ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ವಿಶೇಷವಾಗಿ ಪ್ರೋತ್ಸಾಹಿಸಬೇಕು. ಆ ಹಯಗ್ರೀವ ದೇವರ ಪರಮಾನುಗ್ರಹದಿಂದ ಉತ್ತಮವಾದ ಅಧ್ಯಾತ್ಮ ವಿದ್ಯೆ, ಪ್ರಧಾನವಾಗಿ ಆತ್ಮೋದ್ಧಾರಕ್ಕಾಗಿ, ಇಡೀ ಜಗತ್ತಿನ ಕ್ಷೇಮಕ್ಕಾಗಿ ಎಲ್ಲರಿಗೆ ಬರಬೇಕು. ಜೊತೆಗೆ ಲೌಕಿಕವಾದ ವಿದ್ಯೆಯೂ ಸರಿ, ಉತ್ತಮವಾದ ಸದ್ಗುಣಗಳು ಬರಬೇಕು. ಶ್ರೀರಾಮನ ಆದರ್ಶ ಬರಬೇಕು. ಶ್ರೀರಾಮನ ಆದರ್ಶಗಳನ್ನು, ಗುಣಗಳನ್ನು ನಿಜವಾಗಿ ಉಪದೇಶ ಮಾಡಿದವರೇ ಹಯಗ್ರೀವ ದೇವರು. ಅದಕ್ಕನುಗುಣವಾಗಿ ಮಾಡಿದ್ದು ವಾಲ್ಮೀಕಿ ಮಹರ್ಷಿಗಳು. ಅಂತಹ ಹಯಗ್ರೀವ ದೇವರ ಅನುಗ್ರಹಕ್ಕಾಗಿ ನಿಜವಾದ ಅರ್ಥದಲ್ಲಿ ಇದು ವಿದ್ಯಾಕಾಶಿಯಾಗಬೇಕು. ಆ ದೃಷ್ಟಿಯಲ್ಲಿ ಎಲ್ಲರೂ ವಿದ್ಯಾವಂತರಾಗಿ ವಿಶೇಷವಾಗಿ ಸಾಧನೆಯ ಮಾರ್ಗದಲ್ಲಿ ತೊಡಗಬೇಕು. ಅದಕ್ಕಾಗಿ ಅದರ ವಿವರವನ್ನು ತಿಳಿದುಕೊಂಡು ಮಕ್ಕಳನ್ನು